ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀಕೃಷ್ಣ ಮಥುರಾ ಪಟ್ಟಣಕ್ಕೆ ಹೋದ ಮೇಲೆ ಶಿವಧನುಸ್ಸನ್ನು ಭಂಗ ಮಾಡಿದ ಅನ್ನುವ ಕಥೆಯನ್ನು ನಿನ್ನೆ ಶ್ರವಣ ಮಾಡಿದ್ದೇವೆ. ಧನುರ್ಭಂಗ, ಆ ಧನುಸ್ಸು ಅದು ಸದ್ವಂಶ ಜಾತ, ಗುಣಾನ್ವಿತ, ಶಿಕ್ಷಾನುರೂಪ, ಹಾಗಿದ್ರೂ ಮಧ್ಯದಲ್ಲಿ ವಕ್ರ. ಅದಕ್ಕೋಸ್ಕರ ಅದನ್ನು ಕತ್ತರಿಸಿ ಹಾಕಿದ್ದಾನೆ ಕೃಷ್ಣ. ನಿನ್ನೆ ಒಂದು ಕಾರಣ ಕೊಟ್ಟಿದ್ದೇವೆ ನಾವಲ್ಲ, ವಾದಿರಾಜ ಸ್ವಾಮಿಗಳು. ಏನು ಕಾರಣ ಕೊಟ್ಟದ್ದು ಅಂದರೆ, ಧನುಸ್ಸನ್ನು ಯಾಕೆ ಮುರಿಬೇಕಿತ್ತು ಕೃಷ್ಣ? ಅದು ಪೂಜೆಗೋಸ್ಕರ ಇಟ್ಟ ಧನುಸ್ಸಲ್ವ ಅಂತ ಹೇಳಿದರೆ, ಪೂಜೆಗೆ ಧನುಸ್ಸಿಟ್ಟರೆ ತಪ್ಪಲ್ಲ, ಆದರೆ ಧನುಸ್ಸನ್ನೇ ದೇವರು ಅಂತ ಪೂಜೆ ಮಾಡ್ತಾ ಇದ್ರಲ್ಲ, ಅದು ತಪ್ಪು. ಧನುಸ್ಸಿನಲ್ಲಿ ದೇವರು ಅಂತ ಪೂಜೆ ಮಾಡಿದರೆ ತೊಂದರೆ ಇಲ್ಲ, ಧನುಸ್ಸನ್ನೇ ದೇವರು ಅಂತ ಪೂಜಿಸುವುದು ತಪ್ಪು. ಅದಕ್ಕೋಸ್ಕರ ಅದನ್ನು ಮುರಿದು ಹಾಕಿದ ಅಂತ. ಭೀಮಸೇನ ದೇವರು ಒಂದು ಹಾಗೆ ಮಾಡ್ತಾರೆ, ಯಾಕಂದರೆ ಶ್ರೀಕೃಷ್ಣನ ಶಿಷ್ಯ ಅಲ್ವ. ನಮ್ಮ ಮಗಧ ದೇಶದ ಅಧಿಪನಾದಂತಹ ಮಾಗಧ ಜರಾಸಂಧ, ಅಲ್ಲಿ ಗಿರಿವಿರಜ ಅಂತ ಅವನ ಪಟ್ಟಣಕ್ಕೆ ಹೆಸರು. ಆ ಪಟ್ಟಣದ ಹೊರಭಾಗದಲ್ಲಿ ಒಂದು ದೊಡ್ಡ ಪರ್ವತ ಇದೆ. ಆ ಪರ್ವತವನ್ನು ಅವ ದಿವಸ ಪೂಜೆ ಮಾಡ್ತಾ ಇದ್ದ, ಏನು ಶಿವ ಅಂತ ಪೂಜೆ ಮಾಡ್ತಾ ಇದ್ದ. ಆ ಪರ್ವತ ಅದು ಒಂದು ರೀತಿ ಲಿಂಗಾಕಾರದಲ್ಲಿತ್ತು, ಅದನ್ನೇ ಶಿವ ಅಂತ ಪೂಜಿಸ್ತಾ ಇದ್ದ. ಈಗ ಅದರಲ್ಲಿ ಶಿವ ಅಂತ ಪೂಜಿಸಿದರೆ ತಪ್ಪಿರಲಿಲ್ಲ, ಅದನ್ನೇ ಶಿವ ಅಂತ ಪೂಜಿಸ್ತಾ ಇದ್ದ. ಶ್ರೀಕೃಷ್ಣ ಭೀಮನಿಗೆ ಹೇಳಿದ, ಅಲ್ಲಿದ್ದ ನಗಾರಿಯನ್ನು ಹೊಡೆದು ಹಾಕು, ಆ ಪರ್ವತವನ್ನು ಪುಡಿ ಮಾಡು ಅಂತ. ಈ ಪರ್ವತ ಪುಡಿಗುಟ್ಟಿದ. ಅವನ ಬಹಳ ಶ್ರದ್ಧೇಯವಾದ ಪೂಜಾ ವಿಷಯವಾದಂತಹ ಗಿರಿಯೇ ಪುಡಿಯಾಗಿ ಬಿತ್ತು. ಅದು ಅವನ ಸಿಟ್ಟಿಗೆ ಮತ್ತೊಂದು ಕಾರಣವಾಯಿತು. ಅದು ಯಾಕೆ ಪರ್ವತವನ್ನು ಪುಡಿ ಮಾಡಬೇಕಿತ್ತು? ಅವನ ಉಪಾಸನೆ ತಪ್ಪಿತ್ತು, ಅದಕ್ಕೋಸ್ಕರ ಪುಡಿ ಮಾಡಿದ ಅಂತ. ಅದರಿಂದ ದೇವರ ವಿಷಯದಲ್ಲಿ, ಭಗವಂತ ಲೋಕಕ್ಕೆ ಮಾರ್ಗದರ್ಶನ ಮಾಡುವಂತಹ ವಿಷಯಗಳಲ್ಲಿ ಇದು ಒಂದು ಏನಂದರೆ, ಅಸದುಪಾಸನೆ ಮಾಡತಕ್ಕದ್ದಲ್ಲ. ನಚರಮಂತ್ಯಹೋ ಅಸದುಪಾಸನೆಯ ಆತ್ಮಹನಃ. ಅಸದುಪಾಸನ ಅಂತ ಹೇಳಿದರೆ ತಪ್ಪಾದ ಉಪಾಸನೆ. ದೇವರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡುವುದು ಸರಿಯಾದ ಉಪಾಸನೆ. ಆದರೆ ದೇವರನ್ನು ಯಾವುದೋ ಚೇತನದಿಂದ ಏಕಾಂತ ವಿವಕ್ಷೆ ಮಾಡಿದರೆ, ಶಿವ ಮತ್ತು ದೇವರು ಒಂದೇ ಅಂತ ಉಪಾಸನೆ ಮಾಡುವುದು, ಅಥವಾ ನಾನೇ ದೇವರು ಅಂತ ಉಪಾಸನೆ ಮಾಡುವುದು, ಈ ರೀತಿ ಉಪಾಸನೆ ಮಾಡಿದರೆ ಅದು ಅಸದುಪಾಸನೆ, ತಪ್ಪಾದ ಉಪಾಸನೆ ಅಂತ ಕರೆಸಿಕೊಳ್ತದೆ. ಪ್ರತಿಮೆಯಲ್ಲಿ ಭಗವಂತನ ಉಪಾಸನೆ ಸರಿಯಾದ ಉಪಾಸನೆ, ಪ್ರತಿಮೆಯೇ ದೇವರು ಅನ್ನುವ ಉಪಾಸನೆ ತಪ್ಪಾದ ಉಪಾಸನೆ. ಯಾಕಂದರೆ ಪರಮಾತ್ಮ ಸ್ವಪ್ರಕಾಶನಾದ ಪರಮಚೈತನ್ಯ ರೂಪ, ಪ್ರತಿಮೆ ಅನ್ನೋದು ಜಡವನ್ನು ದೇವರು ಅಂತ ಉಪಾಸನೆ ಮಾಡುವಂಥದ್ದು ತಪ್ಪು. ಅದಕ್ಕೋಸ್ಕರ ಆ ಜಡವನ್ನು ಮುರಿದಿಕ್ಕಿದ. ಸದ್ವಂಶ ಜಾತೋಪಿ ಗುಣಾನ್ವಿತೋಪಿ ಶಿಕ್ಷಾನುರೂಪೋಪಿ ಸತೇನ ಚಾಪಃ ಭಗ್ನಶನೀ ವಕ್ರಹೃದೋ ಹಿ ಪುಂಸಃ ಗೋವಾ ಗುಣ ಕೋವಿದಮಾನ ಯೋಗ್ಯ. ಎರಡು ಗಾದೆ ಉಂಟು ಲೋಕದಲ್ಲಿ. ಏನಂದರೆ, ಎಷ್ಟೇ ಕೆಟ್ಟ ಗುಣ ಇದ್ದರೂ, ಅಥವಾ ಹಾಗೆ ಬೇಡ, ಎಷ್ಟು ಒಳ್ಳೆ ಗುಣ ಇದ್ದರೂ ಒಂದು ಕೆಟ್ಟ ಗುಣ ಇತ್ತು ಅಂತ ಆದರೆ ಆ ಒಳ್ಳೆ ಗುಣ ಎಲ್ಲವೂ ನುಂಗಿ ಹೋಗ್ತದೆ ಅಂತ. ಇದಕ್ಕೆ ಚಂದ್ರನಲ್ಲಿ ಇದಕ್ಕೆ ದೃಷ್ಟಾಂತ ಯಾವುದು ಅಂದರೆ, ಪರಮಾನ್ನಕ್ಕೆ ಹಾಕಿದ ಬೆಳ್ಳುಳ್ಳಿಯ ಒಗ್ಗರಣೆ ಅಂತ.
ಸಂಸ್ಕೃತದಲ್ಲಿ ಪಲಾಂಡು ಉಪಸ್ಕರ ಅಂತ ಕರೀತಾರೆ. ಅದು ಪರಮಾನ್ನ. ಪರಮಾನ್ನ ಎಲ್ಲ ಎಂಥ ಗುಣ ಇದೆ ಅದಕ್ಕೆ. ಗೋಡಂಬಿ ಹಾಕಿದ್ದಾರೆ, ದ್ರಾಕ್ಷಿ ಹಾಕಿದ್ದಾರೆ, ಏಲಕ್ಕಿ ಹಾಕಿದ್ದಾರೆ, ತುಪ್ಪದಲ್ಲೇ ಒಗ್ಗರಣೆ ಕೊಟ್ಟದ್ದು. ಯಾವುದ್ರ ಒಗ್ಗರಣೆ? ಬೆಳ್ಳುಳ್ಳಿ. ಅಲ್ಲಿಗೇನಾಯಿತು? ಇದೆಷ್ಟೇ ಗುಣ ಅದರಲ್ಲಿದ್ದರೂ ಒಂದು ದೋಷದಿಂದಾಗಿ ಸಂಪೂರ್ಣ ದುಷ್ಟವಾಯ್ತಲ್ವಾ? ಅದು ಎಷ್ಟೇ ಗುಣಗಳಿದ್ರೂ ಒಂದು ದೋಷದಿಂದ ಹಾಳಾಗ್ತದೆ. ಇದು ಒಂದು ಗಾದೆ. ಇನ್ನೊಂದು, ಅದು ಅಷ್ಟು ಗುಣಗಳ ಮಧ್ಯ ಒಂದು ದೋಷ ಅಂತಲೇ ಅನಿಸುವುದಿಲ್ಲ. ಇದು ಒಂದು ಗಾದೆ ಉಂಟು. ಅದು ಅಷ್ಟು ಗುಣಗಳಲ್ಲಿ ಏಕೋ ಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತೀಂದೋ ಕಿರಣೇಶು ಅಂಕಃ ಅಂತ. ಗುಣಸನ್ನಿಪಾತ, ಅನೇಕ ಗುಣಗಳಿದ್ದಾಗ ಒಂದು ದೋಷ. ಉದಾಹರಣೆಗೆ ಚಂದ್ರನಲ್ಲಿ ಮಾರ್ಧವ ಇದೆ. ನಮ್ಮಲ್ಲಿ ಆಹ್ಲಾದಕವಾದಂತಹ ಕಿರಣಗಳನ್ನು ಮೈ ಮೇಲೆ ಹಾಕ್ತಾನೆ. ಎಷ್ಟು ಗುಣ ಇದೆ, ನೋಡ್ತಾ ಇರಬೇಕು ಅನಿಸುತ್ತೆ. ಅವನಲ್ಲಿ ಒಂದು ದೋಷ ಇದೆ, ಒಂದು ಕಲಂಕ ಇದೆ. ಆದರೆ ಚಂದ್ರನಲ್ಲಿ ಅಷ್ಟು ಗುಣಗಳ ಮಧ್ಯದಲ್ಲಿ ಒಂದು ಕಲಂಕ, ಅದು ವಿಶೇಷ ಅಲ್ಲ. ಶಶಾಂಕ ಅಂತ ಅವನನ್ನು ಹೊಗಳ್ತೇವೆ ನಾವು. ಅವನಲ್ಲಿ ಒಂದು ಕಲಂಕ ಇದೆ ಅಂತ ಹೊಗಳುವುದು. ಆದರೆ ಅನೇಕ ಗುಣಗಳ ಮಧ್ಯದಲ್ಲಿ ಒಂದು ದೋಷ, ಅದು ಮುಳುಗಿ ಹೋಗ್ತದೆ. ಹೀಗೂ ಇದೆ ಗಾದೆ. ಯಾರಿಗೆ? ಸಜ್ಜನಿಕೆ ಇದ್ದಲ್ಲಿ ಅನೇಕ ಗುಣಗಳ ಮಧ್ಯದಲ್ಲಿ ಒಂದು ದೋಷ ಇದ್ದರೆ ಅದು ಮುಳುಗುತ್ತೆ. ಯಾಕೆ? ಸಜ್ಜನ ಒಳ್ಳೆಯವ, ಸ್ವಭಾವತಃ ಒಳ್ಳೆಯವ, ಒಂದು ದೋಷ ಮುಳುಗಿ ಹೋಗ್ತದೆ. ಆದರೆ ಸ್ವಭಾವತಃ ದುರ್ಜನನಾದ ಪಕ್ಷದಲ್ಲಿ ಅದು ಎಷ್ಟೇ ಗುಣಗಳಿರಲಿ, ಒಂದು ದೋಷ, ಅದು ಪರಮಾನ್ನದಲ್ಲಿ ಹಾಕಿದ ಒಗ್ಗರಣೆ ಹಾಗೆ ಆಗ್ತದೆ. ಅದಕ್ಕೆ ಉದಾಹರಣೆ ಇದಂತೆ. ಯಾವುದು? ಬಿಲ್ಲು. ಈಗ ಬಿಲ್ಲು ಏನು? ಅದು ಸದ್ವಂಶ ಜಾತ. ಸಂಸ್ಕೃತದಲ್ಲಿ ವಂಶ ಅನ್ನುವುದಕ್ಕೆ ಎರಡು ಅರ್ಥ ಇದೆ. ನಮ್ಮ ಪ್ರಸಿದ್ಧವಾದ ವಂಶ ಅಂದ್ರೆ ಏನು? ವಂಶ ಅಂತ ಇದ್ರೆ ಶ್ರೇಷ್ಠವಾದ ವಂಶ, ಕುಲೀನ ಅಂತ ಹೇಳ್ತೇವೆ, ಅದು ವಂಶ, ಸತ್ವಂಶ. ಸಂಸ್ಕೃತದಲ್ಲಿ ಮತ್ತೊಂದು ಅರ್ಥ ಇದೆ. ವಂಶ ಅಂತ ಹೇಳಿದರೆ ಬಿದಿರು ಅಂತ ಅರ್ಥ. ವಂಶ ಶಬ್ದಕ್ಕೆ ಬಿದಿರು ಅಂತ ಅರ್ಥ. ಸದ್ವಂಶ ಜಾತ ಯಾವುದು? ಬಿಲ್ಲು. ಬಿಲ್ಲನ್ನು ಮಾಡುವುದು ಯಾವುದರಿಂದ? ಬಿದಿರಿನಿಂದ ಮಾಡುವುದು. ಬಿದಿರನ್ನು ನೀರಿನಲ್ಲಿ 4 ದಿವಸ ಮುಳುಗಿಸಿಟ್ಟು ಆ ಬಿದಿರು ಆರ್ದ್ರವಾದಾಗ ಎಳೆದು ಕಟ್ಟಿದರೆ ಅದು ಬಗ್ಗಿದ ಬಿಲ್ಲಾಗ್ತದೆ. ಸದ್ವಂಶ ಜಾತೋಪಿ, ಒಳ್ಳೆಯ ಬಿದಿರಿನಿಂದ ನಿಷ್ಪನ್ನವಾಗಿದೆ. ಗುಣಾನ್ವಿತ, ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದಾನೆ, ಒಳ್ಳೆಯ ಗುಣದಿಂದ ಕೂಡಿದವ ಅಂತ ಶ್ಲೇಷಾಲಂಕಾರ. ಆ ಕಡೆ ಬೇರೆ ಅರ್ಥ. ಇಲ್ಲಿ ಸದ್ವಂಶ ಜಾತ ಅಂದರೆ ಒಳ್ಳೆಯ ಬಿದಿರಿನಿಂದ ನಿಷ್ಪನ್ನವಾದದ್ದು. ಜೊತೆಗೆ ಗುಣಾನ್ವಿತ ಅಂದ್ರೆ ಏನು? ಗುಣ ಅಂದರೆ ಹಗ್ಗ, ಅದಕ್ಕೊಂದು ಹಗ್ಗವೂ ಇದೆ, ಗುಣದಿಂದ ಅನ್ವಿತವಾಗಿದೆ ಬಿಲ್ಲು. ವ್ಯಕ್ತಿಯ ಕುರಿತಾಗಿ ಹೇಳಿದರೆ ಒಳ್ಳೆಯ ಗುಣದಿಂದ ಕೂಡಿದವ, ಒಳ್ಳೆಯ ವಂಶದಲ್ಲಿ ಹುಟ್ಟಿದವ, ಎಲ್ಲ ಸರಿ. ಜೊತೆಗೆ ಶಿಕ್ಷಾನುರೂಪೋಪಿ, ಚೆನ್ನಾಗಿ ಶಿಕ್ಷಣವೂ ಕೂಡ ಆಗಿದೆ, ಚೆನ್ನಾಗಿ ಓದಿದ್ದಾನಂತೆ. ಈ ಬಿಲ್ಲು ಶಿಕ್ಷಾನುರೂಪ ಅಂದ್ರೇನು? ಶಿಕ್ಷಣ ಕೊಡುವುದಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ. ಬಿಲ್ಲು ಶಿಕ್ಷಣ ಕೊಡುವುದಕ್ಕೆ ಯಾವಾಗ ಯೋಗ್ಯವಾಗ್ತದೆ ಅಂದರೆ ಅದು ಸರಿಯಾಗಿ ಬಗ್ಗುವುದಕ್ಕೆ ಸಿದ್ಧವಾಗಿರಬೇಕು. ಕೆಲವೊಂದು ಹೀಗೆ ಬಗ್ಗಿಸ್ಲಿಕ್ಕೆ ಹೊರಟ್ರೆ ಅದು ಬಾಣ ಎಲ್ಲೋ ಎಡವಟ್ಟು ಹೋಗ್ತದೆ. ಶಿಕ್ಷಾನುರೂಪ ಅಂದರೆ ಎಳೆದು ಬಿಟ್ಟರೆ ಅದು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗುವ ಹಾಗೆ ಬಿಲ್ಲಿರ್ತದೆ. ಶಿಕ್ಷಾನುರೂಪವೂ ಹೌದು, ಎಲ್ಲ ಸರಿ. ಆದರೂ ಭಗ್ನಶನೀಹಿ, ಆದರೂ ಕೂಡ ಎಳೆದಾಗ ತುಂಡಾಗಿ ಹೋಯಿತು. ಯಾಕೆ ಇಷ್ಟಿದ್ರೂ ಯಾಕೆ ಭಗ್ನವಾಯಿತು, ನಾಶವಾಯಿತು? ಯಾಕೆ ಅಂದರೆ ವಕ್ರಹೃದೋ ಹಿ ಪುಂಸಃ ಕೋವಾ ಗುಣ ಕೋ ವಿಧಮಾನ ಯೋಗ್ಯ. ಯಾವುದರಲ್ಲಿ ಮಧ್ಯದಲ್ಲಿ ವಕ್ರತೆ ಇರ್ತದೋ ಅದಕ್ಕೆ ಎಷ್ಟು ಗುಣ ಇದ್ದರೂ ವ್ಯರ್ಥವೇ. ಅದು ಗುಣಾನ್ವಿತ ಆಗಿರ್ಬೋದು, ಸದ್ವಂಶಜಾತ ಆಗಿರ್ಬೋದು, ಶಿಕ್ಷಾನುರೂಪ ಆಗಿರ್ಬೋದು. ಆದರೆ ಹೃದಯದಲ್ಲಿ ವಕ್ರತೆ ಇದೆ ಅಂತ ಆದರೆ ಏನು ಮಾತಾಡಿದರೂ ಕೊಂಕು ಮಾತಾಡು. ಇನ್ನೊಬ್ಬರು ಉತ್ಕೃಷ್ಟರಾಗ್ತಾ ಇದ್ದಾರೆ ಅಂತ ಹೇಳಿದರೆ ಅವರನ್ನು ಹೇಗೆ ಕೆಳಕ್ಕೆ ಎಳೆಯಬೇಕು ಅಂತ ಆಲೋಚನೆ ಮಾಡು. ಕಬಡ್ಡಿ ಆಡಿ ಸಿಕ್ಕಾಬಿಟ್ಟೆ ಅಭ್ಯಾಸ. ಯಾರು ಮುಂದಕ್ಕೆ ಹೋಗುವ ಹಾಗಿಲ್ಲ, ಎಳೆದು ಹಾಕುವುದೇ ಅವನ ಕೆಲಸ. ಒಬ್ಬರನ್ನು ಮೇಲಕ್ಕೆ ಹೋಗುವುದಕ್ಕೆ ಬಿಡುವುದಿಲ್ಲ. ಈ ರೀತಿ ವಕ್ರ ಹೃದಯ ಉಳ್ಳಂತಹ ವ್ಯಕ್ತಿಯಲ್ಲಿ ಅದು ಅವನು ಸದ್ವಂಶದಲ್ಲಿ ಹುಟ್ಟಿರಲಿ, ಗುಣಗಳಿಂದ ಕೂಡಿರಲಿ, ಶಿಕ್ಷಣ ಚೆನ್ನಾಗಿ ಬಂದಿರಲಿ, ಏನು ಪ್ರಯೋಜನ? ವಕ್ರ ಹೃದಯ ಅನ್ನೋದು ಎಲ್ಲ ಗುಣಗಳನ್ನು ಕೂಡ ನಾಶ ಮಾಡಿಬಿಡುತ್ತಲ್ವ. ಹಾಗೆಯೇ ಈ ಬಿಲ್ಲು ಸದ್ವಂಶ ಜಾತ, ಬಿದಿರಿಂದ ಹುಟ್ಟಿದೆ, ಗುಣಾನ್ವಿತ, ಶಿಕ್ಷಾನುರೂಪ, ಆದರೂ ವಕ್ರ, ಮಧ್ಯದಲ್ಲಿ ವಕ್ರತೆ ಇದೆ, ವಕ್ರ ಹೃದಯ. ಆದ್ದರಿಂದ ಶ್ರೀಕೃಷ್ಣ ಅದನ್ನು ಭಂಗ ಮಾಡಿ ಹಾಕಿದ. ಹೀಗೆ ಇದಕ್ಕೆ ಶ್ಲೇಷಾಲಂಕಾರ ಅಂತ ಹೆಸರು. ಶ್ಲೇಷ ಅಂದ್ರೇನು? ಒಂದೇ ಶಬ್ದ, ಅದು ಆ ಕಡೆ ಒಂದು ಅರ್ಥವನ್ನು ಕೊಡ್ತದೆ, ಈ ಕಡೆ ಒಂದು ಅರ್ಥವನ್ನು ಕೊಡ್ತದೆ. ನಿಮಗೆ ಶ್ಲೇಷ ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ, ಡಬಲ್ ಮೀನಿಂಗ್ ಅಂತ ಹೇಳಬೇಕು, ಆಗ ಅರ್ಥ ಆಗುತ್ತೆ. ಅದು ಶ್ಲೇಷ, ಏಕಕಾಲದಲ್ಲಿ 2 ಅರ್ಥಗಳನ್ನು ಕೊಡುವುದರ ಮೂಲಕ ಒಂದು ರಸಾನುಭವವನ್ನು ಹುಟ್ಟಿಸತಕ್ಕಂಥದ್ದು. ಸರ್ವದೋ ಮಾಧವ ಪಾಯಾತ್ ಯೋಗಂಗಾಂಚ ವ್ಯಧೀಧರತ್ ಅಂತ ಒಂದು ಶಬ್ದ.
ಇದು ಯಾರನ್ನು ಸ್ತೋತ್ರ ಮಾಡ್ತದೆ ಅಂತ ಒಬ್ಬ ಶಿಷ್ಯನ ಹತ್ರ ಗುರು ಪ್ರಶ್ನಿಸಿದ. ನೀವೇನಂತೀರಿ? ಸರ್ವದೋ ಮಾಧವ ಪಾಯಾತ್. ಯಾರನ್ನು ವರ್ಣನೆ ಮಾಡ್ತದೆ? ಲಕ್ಷ್ಮೀಪತಿಯಾದ ನಾರಾಯಣನನ್ನು ವರ್ಣಿಸುತ್ತೆ. ಮಾ ಅಂದರೆ ಲಕ್ಷ್ಮೀದೇವಿ, ಮಾಧವ ಅಂದರೆ ಲಕ್ಷ್ಮೀಪತಿ, ಸರ್ವದಃ ಅಂದರೆ ಸರ್ವವನ್ನೂ ಕೊಡುವವ, ಸರ್ವಂ ದದಾತಿ, ಸರ್ವದಃ ಮಾಧವ ಪಾಯಾತ್, ನಮ್ಮನ್ನು ರಕ್ಷಿಸಲಿ. ಯಾರದು? ಯೋಗಂ ಗಾಂಚ ವ್ಯಧೀಧರತ್. ಯಾವ ಆ ಮಾಧವ ಕೃಷ್ಣನು ಅಗಂ ಅಂದರೆ ಗೋವರ್ಧನ ಪರ್ವತವನ್ನು, ಅಗ ಅಂದರೆ ಪರ್ವತವನ್ನು ಮತ್ತು ಗಾಂ ಅಂದರೆ ಗೋವುಗಳನ್ನು ಕೂಡ ವ್ಯಧೀಧರತ್ ಸಂರಕ್ಷಣೆ ಮಾಡಿದ, ಧಾರಣೆ ಮಾಡಿದ ಅಂತಹ ಅಗಧಾರಿಯಾದ ಗೋವರ್ಧನನಾದಂತಹ ಆ ಭಗವಂತ ಶ್ರೀಕೃಷ್ಣ ಮಾಧವ ಸರ್ವದಃ ಎಲ್ಲವನ್ನೂ ಕೊಡುವವ. ಆದರೆ ಇದು ಅವನನ್ನು ಮಾತ್ರ ವರ್ಣಿಸುವುದ? ಹೇಗೆ? ಶ್ಲೋಕ ಹೇಗೆ? ಸರ್ವದೋ ಮಾಧವ ಪಾಯಾತ್. ನೀವು ಪದಚ್ಛೇದ ಮಾಡಿದ್ದೆ ಹೇಗೆ? ಸರ್ವದಃ ಮಾಧವ ಪಾಯಾತ್. ಆದರೆ ನಮ್ದು ಹಾಗಿಲ್ಲ. ಸರ್ವದೋ ಮಾಧವ ಪಾಯಾತ್, ಸರ್ವದಾ ಉಮಾಧವ ಪಾಯಾತ್ ಅಂತ ಪದಚ್ಛೇದ. ಸರ್ವದೋ ಮಾಧವ ಅಂದರೆ ಸರ್ವದಾ ಉಮಾಧವ ಪಾಯಾತ್. ಉಮಾಧವ ಅಂದರೆ ಯಾರು? ಉಮಾಪತಿ ಅಂದರೆ ರುದ್ರದೇವ. ಸರ್ವದಾ ಎಂದೆಂದೂ ಕೂಡ. ಆಗ ಮಾಡಿದ್ದೆ ಹೇಗೆ? ಸರ್ವದಃ ಸರ್ವವನ್ನು ಕೊಡುವವ. ಈಗ ಹಾಗಲ್ಲ. ಸರ್ವದಾ ಎಂದೆಂದೂ ಕೂಡ ಉಮಾಧವ ಉಮಾಪತಿಯು ಪಾಯಾತ್. ಯಾರು? ಯೋಗಂಗಾಂಚ ವ್ಯಧೀಧರತ್. ಆಗೇನು ಅರ್ಥ ಮಾಡಿದ್ದ ಅದಕ್ಕೆ? ಯಹ ಅಗಂ ಗಾಂಚ ವ್ಯಧೀಧರತ್. ಅಗ ಅಂದರೆ ಪರ್ವತ, ಗಾಮ್ ಅಂದರೆ ಗೋವನ್ನು. ಈಗ ಯೋ ಗಂಗಾಂಚ ವ್ಯಧೀಧರತ್. ಯಾವ ರುದ್ರದೇವನು ಗಂಗಾಂ ಗಂಗೆಯನ್ನು ವ್ಯಧೀಧರತ್ ಧರಿಸಿದ್ದಾನೋ ಅವನು ಅಂತ. ಈಗ ಪದಚ್ಛೇದವನ್ನು ಆ ಕಡೆ ಈ ಕಡೆ ಮಾಡುವುದರ ಮೂಲಕವೂ ಶ್ಲೇಷ ಇರ್ತದೆ. ಶ್ಲೇಷ ಅನ್ನೋದು ಅನೇಕ ಬಗೆ. ಇಲ್ಲಿ ಸಮಾನ ಶಬ್ದಗಳು ಎರಡು ಕಡೆಯಲ್ಲೂ ಹೊಂದುವ ಮೂಲಕವಾಗಿ ಶ್ಲೇಷದ ಮೂಲಕ ನಮಗೇನು ಉಪದೇಶ ಕೊಟ್ಟದ್ದು? ಎಷ್ಟು ಗುಣ ಇದ್ರೆ ಏನು, ಹೃದಯ ಡೊಂಕಾದರೆ ಪ್ರಯೋಜನ ಇಲ್ಲ. ನಾ ಡೊಂಕಾದರೆ ನಿನ್ನ ನಾಮ ಡೊಂಕೆ ವಿಠಲ. ಏನರ್ಥ? ನಾ ಡೊಂಕಾದರೇನು, ನಾಮ ಡೊಂಕೆ ವಿಠಲ. ನಾನು ಡೊಂಕು ಹೌದು, ನನ್ನಲ್ಲಿ ಅನೇಕ ದೋಷಗಳಿದ್ದಾವೆ ಹೌದು. ಆದರೆ ನಿನ್ನ ನಾಮ ಕೇಶವ, ನಾರಾಯಣ, ಮಾಧವ ಅದು ಬಿಟ್ಟು ಅವನ ನಾಮ ತಿರುಪತಿ ನಾಮ ನೋಡುವುದಲ್ಲ, ಅದು ಡೊಂಕು ಉಂಟ ಉದ್ದ ಉಂಟ ನೋಡುವುದಲ್ಲ. ನಿನ್ನ ನಾಮ ಕೇಶವ, ನಾರಾಯಣ ಮೊದಲಾದ ನಿನ್ನ ನಾಮ, ಅದನ್ನು ನಿರಂತರ ನನ್ನ ನಾಲಿಗೆಯಲ್ಲಿ ಉಚ್ಚರಿಸ್ತೇನೆ. ನನ್ನ ಎಲ್ಲ ಡೊಂಗುಗಳನ್ನು ತೆಗೆಯುವಂಥದ್ದಲ್ವೇ ನಿನ್ನ ನಾಮ. ನಿನ್ನ ನಾಮೋಚ್ಚಾರಣ ಮಾತ್ರದಿಂದ ನನ್ನ ಎಲ್ಲ ವಕ್ರತೆಗಳೂ ದೂರ ಆಗ್ತಾವೆ. ಪುಷ್ಪ ಡೊಂಕಾದರೇನು, ಪರಿಮಳ ಡೊಂಕೆ ವಿಠಲ. ಬಿಲ್ಲು ಡೊಂಕಾದರೇನು, ಬಾಣ ಡೊಂಕೆ ವಿಠಲ. ಮಠವು ಡೊಂಕಾದರೇನು, ಗುರುವು ಡೊಂಕೆ ವಿಠಲ ಸೇರಿಸುವುದು. ಶಾಲೆ ಡೊಂಕಾದರೇನು, ವಿದ್ಯೆ ಡೊಂಕೆ ವಿಠಲ. ಅಂತೂ ಎಲ್ಲವೂ ಡೊಂಕಾಗಿರ್ತದೆ ಹೌದು. ಹಸುವು ಡೊಂಕಾದರೇನು, ಹಾಲು ಡೊಂಕೆ ವಿಠಲ. ಹಾಗಾದರೆ ಹೊರನೋಟಕ್ಕೆ ಕಾಣಿಸುವಂಥದ್ದು ಡೊಂಕಾದರೂ ಅದರ ಸಾರ ಸರ್ವಸ್ವ ಅನ್ನೋದು ಡೊಂಕಲ್ವಲ್ಲ. ಅಜ್ಞನೆಂದು ಕಾಯೋ ಎನ್ನ ಸೂಜ್ಞ ಪುರಂದರ ವಿಠಲ. ಅಜ್ಞನಾದ ನನ್ನನ್ನು ಸೂಜ್ಞನಾದ ಸರ್ವಜ್ಞನಾದ ಓ ಪುರಂದರ ವಿಠಲ ನನ್ನನ್ನು ಕಾಯು ಅಂತ ಹೇಳ್ತಾರೆ. ಅಂದರೆ ಡೊಂಕುಗಳನ್ನೆಲ್ಲ ಸರಿ ಮಾಡತಕ್ಕಂಥದ್ದು ಭಗವಂತನ ನಾಮ. ಆದರೆ ಇಲ್ಲಿ ಇದು ಜಡವಾದ ಬಿಲ್ಲು ವಕ್ರವಾಗಿದೆ. ಅದು ಏನೇ ಆಗಿರಲಿ ಅದನ್ನು ಭಗವಂತ ಮುರಿದು ಹಾಕಿದ. ಜಡದಲ್ಲಿ ಭಗವಂತನನ್ನು ಇದೇ ದೇವರು ಅಂತ ಉಪಾಸನೆ ಮಾಡ್ತಾ ಇದ್ರಲ್ವ. ಕರೇಣೋದೃತ್ಯ ಪ್ರಾಗ್ವ್ಯತನುತ ಗುಣಾವೇದನಮಸೌ ಪ್ರಭು ಪದಾಘಾತಂ ತದನು ವಿರಚಯ್ಯಾಶು ಅನಮಯತ್ ಅಧೋ ಲೀಲಾ ಬಾಲ ಖಲಮಿವ ಧನುರ್ಭಗ್ನಮಕರೋತ್ ಬಲಾನ್ನಮ್ರೀಭೂತೆ ಕಿಮೆಹ ಕರುಣಾ ಶುಷ್ಕ ಹೃದಯೇ. ಯಾರಾದರೂ ನಮ್ಮ ಮುಂದೆ ಬಗ್ಗಿ ಕೈ ಮುಗಿದು ನಿಂತರೆ ಅವರಿಗೆ ನಾವು ಶಿಕ್ಷೆ ಕೊಡ್ತೇವಾ? ಅಪರಾಧ ಮಾಡಿದವನಿಗೆ ಶಿಕ್ಷೆ ಕೊಡ್ತೇವೆ. ಆದರೆ ಅಪರಾಧಿಗೆ ನಾವು ಜೋರು ಮಾಡಿದ ಹೊತ್ತಿಗೆ ತಲೆ ಬಗ್ಗಿಸಿ ಕೈ ಮುಗಿದು ನಿಂತರೆ ಅವನನ್ನು ಕ್ಷಮೆ ಮಾಡ್ತೇವೆ. ಆದರೆ ದೇವರು ಹಾಗೆ ಮಾಡಲಿಲ್ವಲ್ಲ. ಏನಾಗಿದೆ? ಬಿಲ್ಲು ತೆಗೊಂಡ ಕೈಯಲ್ಲಿ, ಬಿಲ್ಲು ತೆಗೊಂಡು ಹಗ್ಗ ಎಳೆದಾಗ ಬಿಲ್ಲೇನಾಯಿತು? ಕೃಷ್ಣನ ಬಳಿಗೆ ಬಗ್ಗಿತು. ಅಷ್ಟೇ ಅಲ್ಲ, ಆ ಬಿಲ್ಲಿನ ಕೆಳಭಾಗವನ್ನು ತನ್ನ ಪಾದದಲ್ಲಿ ಒತ್ತಿ ಹಿಡಿದಂತೆ, ಬಗ್ಗಿ ಹಾಗೆ ತುಂಡಾಗಬೇಕು ಅಂತ ಅದನ್ನು ಒತ್ತಿ ಹಿಡಿದಂತೆ. ಪಾದದಲ್ಲಿ ಒತ್ತಿ ಹಿಡಿದು ಎಳೆದಾಗ ಅದು ಕೃಷ್ಣನ ಕಡೆಗೆ ಪೂರ್ತಿಯಾಗಿ ಬಗ್ಗಿದ್ರೂ ಕೂಡ ಅದನ್ನು ಬಿಡಲಿಲ್ಲ, ತುಂಡರಿಸಿಯೇ ಬಿಟ್ಟ. ಬಗ್ಗಿದ್ದನ್ನು ತುಂಡರಿಸಿದ್ದು ಹೇಗೆ ಸರಿ ಅಂತ ಪ್ರಶ್ನೆ. ಅದಕ್ಕೆ ವಾದಿರಾಜ ತೀರ್ಥರು ಹೇಳ್ತಾರೆ, ಬಲ ನಮ್ರೀ ಭೂತೆ ಕಿಮಿಹ ಕರುಣಾ ಶುಷ್ಕ ಹೃದಯೇ. ಹೌದು, ಬಗ್ಗಿದವರಿಗೆ, ನಮ್ರರಾದವರಿಗೆ ಯಾವತ್ತೂ ಕೂಡ
ಕ್ಷಮಾದಾನವನ್ನು ಮಾಡಬೇಕು ಅನ್ನೋದು ವ್ಯವಸ್ಥೆ. ಆದರೆ ಯಾಕೆ ಬಗ್ತಾರೆ ಅವರು? ಬಲಾತ್ಕಾರದಿಂದ ಬಗ್ಗಿದ್ರೆ ಅದಾಗಿ ಬಗ್ಗಬೇಕೋ ಬೇಡ? ಇದು ಹಾಗಲ್ಲ, ಇವು ಎಳೆದಷ್ಟು ಒಟ್ಟು ಬಗ್ಗುತ್ತೆ, ಬಿಟ್ಟರೆ ಮತ್ತೆ ನೇರವೇ. ಹಾಗಾದರೆ ಕೆಲವರು ಹೀಗೆ ಇರ್ತಾರೆ, ಒಂದು ಹೊಡಿತೇನೆ ಅಂತ ಹೇಳಿದಾಗ ಬಗ್ತಾರೆ, ನಾವು ತೆಗೆದು ಒಳಗಿಟ್ಟುಕೊಳ್ಳೆ ಮತ್ತೆ ಅವರದ್ದು ಬೇರೆ. ಇಂಥವರು ಬಲಾತ್ಕಾರದಿಂದ ಬಗ್ಗಿದವರು ಅಂತ ಅರ್ಥ. ಅಂದರೆ ಸ್ವತಃ ಅವರ ಮನಸ್ಸಿನ ವಕ್ರತೆ ಪರಿಹಾರ ಆಗಲಿಲ್ಲ, ಶರೀರದಿಂದ ಮಾತ್ರ ತಾನು ಪೆಟ್ಟು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಬಗ್ಗುವ ನಾಟಕ ಮಾಡ್ತಾ ಇದ್ದಾರೆ. ಅದನ್ನ ಬಲಾತ್ಕಾರದಿಂದ ಬಗ್ಗುವಿಕೆ ಅಂದರೂ, ಬಗ್ಗುವ ನಾಟಕ ಮಾಡ್ತಾ ಇದ್ದಾರೆ ಅಂದರೂ ಅರ್ಥ ಒಂದೇ. ಅದನ್ನ ಬಲಾತ್ ನಮ್ರೀಭೂತೆ ಕಿಮಿಹ ಕರುಣ ಶುಷ್ಕ ಹೃದಯೇ. ಯಾರ ಹೃದಯ ಶುಷ್ಕವಾಗಿದೆ, ಹೃದಯದಲ್ಲಿ ಭಕ್ತಿ ನಮ್ರತೆ ಅನ್ನೋದಿಲ್ಲ, ಅಂಥವನ ಬಗ್ಗೆ ಏನು ಪ್ರಯೋಜನ? ಅವನಿಗೆ ದೇವರು ಅನುಗ್ರಹ ಮಾಡುವುದಿಲ್ಲ. ಅಂದರೆ ಬಗ್ಗಿದು ಕೂಡಲೇ ದೇವರು ಅನುಗ್ರಹ ಮಾಡ್ತಾನೆ ಅಂತ ಇಲ್ಲಂತೆ. ಇದು ಆದಿರಾಜ ತೀರ್ಥರು ಹೇಳುವುದು. ನಾರಾಯಣ ಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶಿ ಉಂಟು. ಭಗವಂತನ ನಮನಕ್ಕೆ ಎಂತಹ ಫಲ ಇದೆ ಅಂದರೆ ಸಿಕ್ಕಾಪಟ್ಟೆ ಭಗವಂತನ ನಮಸ್ಕಾರಕ್ಕೆ ಫಲ. ಆದರೆ ನಮಸ್ಕಾರ ಅನ್ನುವ ಶಬ್ದದಲ್ಲಿ ನಮಃ ಅಂತ ಒಂದು ಶಬ್ದ ಉಂಟಲ್ವಾ, ಆ ಶಬ್ದಕ್ಕೆ ಅರ್ಥ ಏನು? ಬಗ್ಗುವುದು ಅಂತ ಅಷ್ಟೇ ಅರ್ಥ ಅಲ್ಲ. ನಮ ಪ್ರಕ್ವತ್ವೇ ಶಬ್ದೇಚ. ಶರೀರ ಬಗ್ಗಿದ ಕೂಡಲೇ ನಮನ ಆಗುವುದಿಲ್ಲ. ಬಗ್ಗಬೇಕಾದ್ರೆ ಮನಸ್ಸು ಒಳಗಿನಿಂದ ಬಗ್ಗಬೇಕು. ಮನಸ್ಸು ಬಗ್ಗುವುದು ಯಾವಾಗ? ಒದ್ದೆಯಾದಾಗ ಬಗ್ತದೆ. ಒದ್ದೆಯಾಗದೇ ಇದ್ದದ್ದನ್ನು ಬಗ್ಗಿಸಿದರೆ ಪಟ್ಟು ಅಂತ ತುಂಡಾಗ್ತದೆ. ಹಾಗಾದರೆ ಹೇಗೆ ಬಿದಿರನ್ನು ಬಗ್ಗಿಸಿ ಬಿಲ್ಲಾಗಿಸಬೇಕಾದರೂ ಕೂಡ ಒಣಗಿದ ಬಿದಿರನ್ನು ನೀರಿನಲ್ಲಿ 4 ದಿವಸ ಇಟ್ಟು ಅದು ಒದ್ದೆಯಾದ ಮೇಲೆ ಬಗ್ಗಿಸಬೇಕೇ ಹೊರತು ಒಣಗಿದ್ದ ದಂಡವನ್ನು ಬಗ್ಗಿಸಿದರೆ ಅದು ಪಟ್ಟು ಅಂತ ಮುರಿಯುತ್ತಲ್ವಾ? ಹಾಗೆ ನಮ್ಮ ಮನಸ್ಸು ಶುಷ್ಕ ಹೃದಯ, ಶುಷ್ಕವಾದ ಮನಸ್ಸು ಅಂತಾದರೆ ಅದನ್ನು ಬಗ್ಗಿಸಿದರೆ ಒಡೆಯುತ್ತೆ. ಅದೇ ಮನಸ್ಸು ನಿಜವಾಗಿ ಬಗ್ಗುವುದು ಯಾವಾಗ? ಅದು ಒದ್ದೆ ಆಗಬೇಕು. ಒದ್ದೆ ಆಗುವುದು ಯಾವುದರಿಂದ? ಭಕ್ತಿ ಎಂಬ ರಸದಿಂದ. ಭಕ್ತ್ಯಾರ್ದ್ರ ಮನಃ, ಭಕ್ತಿಯಿಂದ ಆರ್ದ್ರವಾದ ಮನಸ್ಸು. ಭಕ್ತಿಯಿಂದ ಮನಸ್ಸು ಒದ್ದೆಯಾದಾಗ ಆ ಮನಸ್ಸು ತಾನಾಗಿ ದೇವರ ಕಡೆಗೆ ಬಗ್ಗುತ್ತೆ. ಭಕ್ತಿ ಇಲ್ಲದ ಶುಷ್ಕ ಹೃದಯದ ವ್ಯಕ್ತಿ ಬಲಾತ್ಕಾರದಿಂದ ಬಗ್ಗಿದ್ರೆ ಇನ್ಯಾಕೆ ಅವನ ಮೇಲೆ ಕರುಣೆ ತೋರಿಸಬೇಕು? ದೇವರು ಕರುಣೆ ತೋರಿಸಲಿಲ್ಲ. ಬಿಲ್ಲು ಶುಷ್ಕ. ಶುಷ್ಕ ಯಾಕೆ? ಅದು ಒಣಗಿದ ಬಿದಿರು, ಶುಷ್ಕವಾದದ್ದು. ಶುಷ್ಕವಾದ ಬಿಲ್ಲು ಅದು ಬಲಾತ್ಕಾರದಿಂದ ನಮ್ರವೇ ಹೊರತು ನಿಜವಾಗಿ ಅದು ಬಗ್ಗಿದ್ದಲ್ಲ. ಅದಕ್ಕೆ ಶುಷ್ಕ, ಅದಕ್ಕೆ ಆರ್ದ್ರತೆ, ಭಕ್ತಿ ಆರ್ದ್ರತೆ ಅನ್ನೋದು ಯಾವುದೂ ಇಲ್ಲ. ಆದ್ದರಿಂದ ಅದನ್ನು ಯಾವುದೇ ಕರುಣೆ ತೋರಿಸದೆ ಭಗವಂತ ಕತ್ತರಿಸಿದ. ನೋಡಿ, ವಿಷಯ ಬಹಳ ಚಿಕ್ಕದು. ನಮಗೆ ಶ್ರೀಕೃಷ್ಣ ಮಥುರೆಗೆ ಹೋಗಿ ಬಿಲ್ಲು ಕತ್ತರಿಸಿದ ಹೇಳಲಿಕ್ಕೆ ಎಷ್ಟೊತ್ತು ಬೇಕು? ಚಿಕ್ಕ ವಿಷಯ, ಒಂದೇ ಪಂಕ್ತಿ. ಅದಕ್ಕಿಂತ ಜಾಸ್ತಿ ಹೇಳಿದರೆ ಏನು ಹೇಳಿದ್ದೆ ಎಳೆದು ಕೈ ಕಚು ಮಾಡ್ತಾರೆ ಅಂತ ನೀವು ಹೇಳ್ತೀರಿ. ಆದರೆ ವಾದಿರಾಜ ತೀರ್ಥರು ಬಿಲ್ಲಿನ ಕಥೆ ಇಲ್ಲಿಗೆ ಮುಗಿಸುವುದಿಲ್ಲ, ಮುಂದುವರಿಸ್ತಾರೆ. ಭಗ್ನಶ್ಚಾಪಸ್ವಭರ್ತು ಪ್ರತಿಭಯ ನಿನದೈಹಿ ಧೈರ್ಯ ಚೌರ್ಯಂ ತತಾನ. ತುಂಡಾದ ಬಿಲ್ಲು ಎಷ್ಟು ಕೆಲಸ ಮಾಡಿತು ಗೊತ್ತೋ ಅಂತ ಹೇಳ್ತಾರೆ ವಾದಿರಾಜ. ಭಾರಿ ಕೆಲಸ ಮಾಡಿತಂತೆ. ಭಗ್ನಃ ಚಾಪಃ ಸ್ವಭರ್ತು ಪ್ರತಿಭಯ ನಿನದೈಹಿ ಧೈರ್ಯ ಚೌರ್ಯಂ ಚತಾನ. ಈ ಬಿಲ್ಲಿನ ಪ್ರಧಾನ ಅರ್ಚಕರು ಯಾರು? ನಮ್ಮ ಕಂಸಾಚಾರ್ಯರು. ಈ ಬಿಲ್ಲು ದೇವಸ್ಥಾನ ಕಟ್ಟಿಸಿ ಅಲ್ಲಿ ಪ್ರಧಾನ ಅರ್ಚಕ ಯಾರು ಅಂತ ಹೇಳಿದ್ರೆ ಕಂಸ. ಅವನು ಈ ಬಿಲ್ಲಿನ ಭರ್ತೃ ಅಂತೆ, ಆ ದೇಶದ ರಾಜ. ದೇಶದ ರಾಜನಾದ ಕಂಸನ ಹೃದಯದಲ್ಲಿ ಭಯವನ್ನು ಹುಟ್ಟಿಸಿ ಬಿಟ್ಟಿತು ಈ ಬಿಲ್ಲು. ಯಾಕಂದರೆ ಆ ಬಿಲ್ಲು ಮುರಿದಾಗ ಏನು ಮಾಡಿದ್ದಾನೆ? ಅದು ಬಿದಿರಿನ ಬಿಲ್ಲು. ಆದರೆ ಬಿದಿರಿನ ಬಿಲ್ಲಿನಲ್ಲಿ ಕಬ್ಬಿಣ ಮತ್ತು ಬಂಗಾರ ಎರಡೂ ಸೇರಿದೆ. ಯಾಕಂದರೆ ಅದಕ್ಕೆ ಕವಚ ಇದೆ, ಕಬ್ಬಿಣದಿಂದ ಕೂಡಿದ ಬಿದಿರು. ಅದಕ್ಕೆ ಬಂಗಾರದ ಕವಚ ಬೇರೆ ಹಾಕಿದ್ದಾನೆ. ಉಡುಪಿಯಲ್ಲಿ ಕೃಷ್ಣನಿಗೆ ಕವಚ ಮಾಡಿಸಿದ ಹಾಗೆ ಇದೇ ದೇವರು ಅಂತ ಇದಕ್ಕೆ ಕವಚ ಎಲ್ಲ ಮಾಡಿಸಿದ್ದಾನೆ. ಆದ್ದರಿಂದ ಅದು ಮುರಿದಾಗ ಕಬ್ಬಿಣವೂ ಮುರಿಯಿತು, ಬಂಗಾರವೂ ಮುರಿಯಿತಲ್ವ. ಮುರಿಯೋ ಹೊತ್ತಿಗೆ ಭಾರಿ ಶಬ್ದ ಬಂತಂತೆ. ಆ ಶಬ್ದದಿಂದ ನಮ್ಮ ಬಿಲ್ಲು ಮುರಿಯಿತು. ನಮ್ಮ ಪೂಜೆಗೆ ಸಂಬಂಧಪಟ್ಟ ದೇವರು ಮುರಿದು ಬಿದ್ದ ಹಾಗೆ ಅಂತ ಕಂಸನಿಗೆ ಅಪಶಕುನ ಆಯಿತು. ಅವನ ಹೃದಯದಲ್ಲಿ ಭಯ ಹುಟ್ಟಿತಂತೆ. ಸ್ವಭರ್ತು ಪ್ರತಿಭಯ ನಿನದೈಹಿ ಧೈರ್ಯ ಚೌರ್ಯಂ ಚಚಾನ. ಅವನ ಧೈರ್ಯವನ್ನಷ್ಟನ್ನೂ ಕೂಡ ಕಳ್ಳತನ ಮಾಡಿತಂತೆ. ಭಗ್ನವಾದ ಚಾಪ, ಧೈರ್ಯ ಹೋಗಿಬಿಡ್ತವನಿಗೆ. ಧೈರ್ಯ ಉಡುಗಿತೋ ವ್ಯಗ್ರ ಸ್ವಾಂತಾನ್ ಸ್ವಪಾಲಾನ್ ದೃಢತರ ಶಕಲ ದ್ವಂದ್ವ ಘಾತಿ ಜಘಾನ. ಕಂಸನ ಹೃದಯದಲ್ಲಿ ಭಯ ಹುಟ್ಟಿಸಿತು ತುಂಡಾದ ಬಿಲ್ಲು. ತುಂಡಾದ ಬಿಲ್ಲು ಎರಡನೇ ಕೆಲಸ ಮಾಡಿತಂತೆ. ಏನು? ಅಲ್ಲಿ ಇದ್ದಂತಹ ಬಿಲ್ಲನ್ನು ರಕ್ಷಣೆ ಮಾಡುವುದಕ್ಕೆ ಅಂತ ಒಂದಿಷ್ಟು ಭಟರನ್ನು ಇಟ್ಟಿದ್ದ ಕಂಸ. ಆ ಭಟರ ಪ್ರಾಣವನ್ನು ಹರಣ ಮಾಡಿತಂತೆ. ಅದು ಹೇಗೆ ಪ್ರಾಣ ಹರಣ ಆದದ್ದು? ತುಂಡಾದ 2 ಬಿಲ್ಲಿನ ತುಂಡುಂಟ. ಒಂದದ್ದು ಬಲರಾಮ ಹಿಡ್ಕೊಂಡ, ಒಂದದ್ದು ಕೃಷ್ಣ ಹಿಡ್ಕೊಂಡ.
ಹಿಡ್ಕೊಂಡು ಅದೇ ಅವರಿಗೆ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ. ಅಲ್ಲಿ ರಕ್ಷಣೆಗಿದ್ದ ವ್ಯಕ್ತಿಗಳನ್ನು 2 ಬಿಲ್ಲಿನ ತುಂಡಿನಿಂದ ಹೊರಡು ಹಾಕಿದ್ರಂತೆ. ಆದ್ರಿಂದ ವ್ಯಗ್ರ ಸ್ವಾಂತಾನ್ ಸ್ವಪಾಲಾನ್ ದೃಢತರ ಶಕಲ ದ್ವಂದ್ವ ಘಾತಿ ಜಗಾನ್, ಆ ಬಿಲ್ಲು ಅಲ್ಲಿದ್ದವರನ್ನು ಕೊಂದು ಹಾಕಿತು. ಭಂಗೇ ನೈವೋಗ್ರಮಲ್ಲ ಪ್ರಕರ ಹೃದಯ ಭಯಂ ಭಲ್ಲ ಕಲ್ಪಂ ಚಖಾನ. ಈ ಭಟರು ಅಲ್ಲಿ ಸತ್ರಲ್ಲ, ಸತ್ತಾಗ ಅಲ್ಲಿ ಕೆಲವರೆಲ್ಲ ಹೀಗೆ ಕೈಯಲ್ಲೆಲ್ಲ ಮಾಂಸಖಂಡ ತೋರಿಸುವವರು, ಜಟ್ಟಿಗಳು ತುಂಬ ಜನ ಇತ್ತು. ಅಂದರೆ ಕಂಸ ಸಿಕ್ಕಾಪಟ್ಟೆ ಜಟ್ಟಿಗಳನ್ನು ಸಾಕಿದ್ದ. ಅದಕ್ಕೋಸ್ಕರವೇ ಬಲರಾಮ ತಮ್ಮ ಊರಿನಲ್ಲಿ ಜಟ್ಟಿಗಳನ್ನು ಸಿದ್ಧಪಡಿಸಿದ್ದು. ಕಂಸನ ಹತ್ರ ಹೋಗಬೇಕಾದ್ರೆ ಜಟ್ಟಿಗಳು ನಮ್ಮವರು ಬೇಕಾಗ್ತದೆ ಅಂತ ವ್ಯವಸ್ಥೆ ಮಾಡಿದ್ದ. ಈ ಜಟ್ಟಿಗಳು ಯಾವಾಗ ಬಲರಾಮಕೃಷ್ಣರು ಕೈಯಲ್ಲಿ ಬಿಲ್ಲಿನ ತುಂಡು ಹಿಡ್ಕೊಂಡು ಅಲ್ಲಿದ್ದ ಭಟರನ್ನು ಸಂಹಾರ ಮಾಡಿದರು, ಆವಾಗ ಕೆಲವು ಜಟ್ಟಿಗಳೆಲ್ಲವೂ ಯಾವ ಊರಿನಲ್ಲಿದ್ದಾರೆ ಅಂತ ಇವತ್ತಿನ ತನಕ ಸುದ್ದಿ ಬರಲಿಲ್ಲ. ಓಡಿತ್ತು. ಉಳಿದವರು ಒಂದು 8 ಜನ ಮಾತ್ರ ಉಳಿದದ್ದಂತೆ ಈ ಪೆಟ್ಟು ತಿಂದ ಮೇಲೆ. ಅದರಲ್ಲಿ ಚಾಣೂರ ಮುಷ್ಟಿಕರು ಪ್ರಧಾನ, ಆಮೇಲೆ ಒಂದು 6 ಜನ ಮಲ್ಲರು ಪ್ರಧಾನ. ಈ 8 ಜನ ಮಲ್ಲರನ್ನು ಬಿಟ್ಟರೆ ಉಳಿದ ಮಲ್ಲರೆಲ್ಲ ಭಂಗೇನಿ ಉಗ್ರ ಮಲ್ಲ, ಅದು ಭಂಗವಾದಾಗ ಉಂಟಾದಂತಹ ಶಬ್ದಕ್ಕೆ ಹೆದರಿ ಉಗ್ರ ಮಲ್ಲ ಪ್ರಕಾರ ಹೃದಯ ಭಯಂ ಭಲ್ಲ ಕಲ್ಪಂ ಚಖಾನ. ಭಲ್ಲ ಅಂತ ಹೇಳಿದ್ರೆ ಒಂದು ಭರ್ಜಿ, ಅವರ ಎದೆಗೆ ಚುಚ್ಚಿದ ಭರ್ಜಿಯ ಹಾಗೆ ಈ ಶಬ್ದ ಉಂಟು ಮಾಡಿತು. ಅಂದರೆ ಆ ಬಿಲ್ಲು ಈ ಮಲ್ಲರನ್ನೆಲ್ಲ ಓಡಿಸಿ ಬಿಟ್ಟಿತು. ದ್ವೈದೀ ಭಾವಂ ವಿಪಕ್ಷೇ ವಿರಚಯತಿ ಬತಸ್ವೀಯ ಏವ ಸ್ವಶತ್ರು. ಈ ರೀತಿಯಲ್ಲಿ ಅವರದ್ದೇ ಆದ ಬಿಲ್ಲು ಯಾವಾಗ ತುಂಡಾಯಿತು ಆವಾಗ ಅವರಿಗೇ ಸಮಸ್ಯೆಯನ್ನು ಉಂಟು ಮಾಡಿತು. ಅವರದ್ದೇ ಬಿಲ್ಲು ಅವರಿಗೆ ಸಮಸ್ಯೆ ಅಲ್ಲ, ಅವರದ್ದೇ ಅವರಿಗೆ ಸಮಸ್ಯೆ ಆಗುವುದು ಒಂದುಂಟಾ? ಹೌದು. ಯಾವತ್ತು ದ್ವೈದೀ ಭಾವ ಉಂಟಾದರೆ ಅವರವರೇ ಅವರಿಗೆ ಸಮಸ್ಯೆ ಆಗುವುದಂತೆ. ಇದೊಂದು ಗಾದೆ. ಒಂದು ಸೇನೆ ಇರ್ತದೆ, ಬಹಳ ಸಮರ್ಥವಾದ ಸೇನೆ. ಆ ಸೇನೆಯ ಒಳಗೆ ಯಾರಾದರೂ ಬಂದು ಒಂದಿಷ್ಟು ಲಂಚ ಕೊಟ್ಟು ನೀವು ನಮ್ಮ ಕಡೆಗೆ ಕೆಲಸ ಮಾಡಬೇಕು ಅಂತ ಮಾಡಿದರೆ ಇದಕ್ಕೆ ಏನು ಹೆಸರು? ದ್ವೈದೀ ಭಾವ, ಭೇದ ಅಂತ ಹೆಸರು. ಅವರ ಮಧ್ಯದಲ್ಲಿ ಭೇದ ಉಂಟಾದರೆ ಸಮಸ್ಯೆ ಯಾರಿಗೆ? ಅವರಿಗೆ. ಅವರೇ ಅವರನ್ನು ಕೊಂದು ಹಾಕ್ತಾರೆ. ನಮ್ಮ ಭಾರತದ ಇತಿಹಾಸವನ್ನು ಗಮನಿಸಿದರೆ ಈ ದೇಶವನ್ನು ಮೊಘಲರು ಆಕ್ರಮಣ ಮಾಡುವುದಕ್ಕೆ ಮೂಲ ಕಾರಣವೇ ನಮ್ಮ ಒಳಗಿದ್ದಂತಹ ದ್ವೈದೀ ಭಾವ, ಅಂದರೆ ಭೇದ. ಮುಂದಕ್ಕೆ ಯುರೋಪಿಯನ್ನರು ಬಂದು, ಪೋರ್ಚುಗೀಸರು, ಡಚ್ಚರು ಮತ್ತು ಇಂಗ್ಲಿಷರು ಬಂದು ಈ ದೇಶವನ್ನು ಆಕ್ರಮಿಸುವುದಕ್ಕೆ ಕಾರಣವೂ ಕೂಡ ದ್ವೈದೀ ಭಾವ, ಅಂದರೆ ನಮ್ಮವರಿಗೆ ಹಾಗೆ ಆಗಿದ್ದಂಥದ್ದು ಅದಕ್ಕೆ ಕಾರಣವಾಯಿತು. ಹಾಗಾದರೆ ಯಾವತ್ತೂ ಕೂಡ ಒಳಗಿನಿಂದ ದ್ವೈದೀ ಭಾವ ಉಂಟಾಯಿತು ಅಂತಾದರೆ ಅದು ಅವರಿಗೇ ಸಮಸ್ಯೆ ಆಗ್ತದೆ. ಈಗ ಇಲ್ಲಿ ಆದದ್ದೇನು? ಇವರದ್ದೇ ಬಿಲ್ಲು, ಆದರೆ ಬಿಲ್ಲೇನಾಯಿತು? ದ್ವೈದೀ ಭಾವವನ್ನು ಹೊಂದಿತು. ದ್ವೈದೀ ಭಾವ ಅಂದರೆ ತುಂಡಾಯಿತು ಅಂತ ಅರ್ಥ. ಇದು ಮತ್ತೆ ಶ್ಲೇಷಾಲಂಕಾರ. ಅದು ಯಾವಾಗ ತುಂಡಾಯಿತು? ದ್ವೈದೀ ಭಾವ ಅದು ಒಳಗಿಂದಲೇ ಆದರೆ ಅದು ಸ್ವಶತ್ರು, ತಮ್ಮದ್ದೇ ಆದ ಶತ್ರು, ನಾಶ ಮಾಡಿ ಹಾಕ್ತದೆ. ಹೀಗೆ ಒಂದು ರಾಜ್ಯಶಾಸ್ತ್ರದ ನೀತಿಯನ್ನು ಈ ಬಿಲ್ಲು ತುಂಡಾದದ್ದು ಏನು ಮಾಡಿತು ಅನ್ನುವುದನ್ನು ವರ್ಣಿಸುವುದರ ಮೂಲಕ ವಾದಿರಾಜ ತೀರ್ಥರು ಒಂದು ಕಾವ್ಯ ಧರ್ಮವನ್ನು ಅದಕ್ಕೆ ತಂದಿಟ್ಟಿದ್ದಾರೆ. ಇತಿ ವಿವಿಧ ಚರಿತ್ರಂ ಶ್ರೀಪತೇಸ್ತದ್ವಿಚಿತ್ರಂ ಕಥಯಿತುಮಿವ ಭಾನು ಸಿದ್ಧ ವಿದ್ಯಾಧರಾಣಾಂ ಅಗಮದಮಲ ಮೇರೋರ್ಭಾಗಮನ್ಯಂ ಮುಕುಂದಃ ಅಪಿ ಅಗಣಿತ ವಿಭವಸ್ವಂ ಜ್ಞಾತಿ ಜುಷ್ಟಂ ನಿವಾಸಂ. ಈ ರೀತಿ ಶ್ರೀಕೃಷ್ಣ ಇಲ್ಲಿ ಅನೇಕ ಚರಿತ್ರೆಯನ್ನು ತೋರಿಸ್ತಾ ಇದ್ರೆ ಸೂರ್ಯ ಅಸ್ತಂಗತನಾದ, ಇಷ್ಟೇ ಕಥೆ. ಈ ಸೂರ್ಯ ಅಸ್ತಂಗತನಾದ ಅನ್ನೋದು ಕವಿಗಳಿಗೆ ಒಂದು ದೊಡ್ಡ ವಿಷಯ. ನಮಗೇನಿಲ್ಲ, ಸೂರ್ಯ ಅಸ್ತಂಗತನಾದರೆ ಉಪನ್ಯಾಸಕ್ಕೆ ಹೋಗೋಣ ನಾವು ಹೊರಟುಬಿಟ್ಟೆ. ಇಲ್ಲ, ಒಬ್ಬ ವಟುವಿಗೆ ಸೂರ್ಯ ಅಸ್ತಂಗತನಾದ ಅಂದರೆ ಸಂಧ್ಯಾ ವಂದನೆ ಮಾಡಬೇಕು ಅಷ್ಟೇ. ಇನ್ನೊಬ್ಬ ಕಳ್ಳನಿಗೆ ಸೂರ್ಯ ಅಸ್ತಂಗತನಾದ ಅಂದರೆ ಕಳ್ಳತನಕ್ಕೆ ಹೊರಡ್ಬೋದು. ಸೂರ್ಯ ಅಸ್ತಂಗತನಾದ ಅನ್ನೋದು ದೊಡ್ಡ ವಿಷಯವೇ ಅಲ್ಲ, ನಮ್ಮ ಕೆಲಸಕ್ಕೆ ಹೋಗುವುದಕ್ಕೆ ಅದೊಂದು ಸೂಚಕ ಅಷ್ಟೇ. ಆದರೆ ಕವಿಗಳಿಗೆ ಹಾಗಲ್ಲ. ಸೂರ್ಯ ಅಸ್ತಂಗತನಾದ ಅನ್ನುವುದನ್ನು ಅವರು ಬಾಯಿ ಬಿಟ್ಟು ಅಷ್ಟೇ ಹೇಳುವುದೇ ಇಲ್ಲ, ಅದಕ್ಕೊಂದು ಸೇರಿಸಿ ಏನಾದರೂ ಒಂದು ವಿಶಿಷ್ಟವಾಗಿ ಅದನ್ನು ಹೇಳುವುದು. ಈಗ ಉದಾಹರಣೆಗೆ ಮಹಾಭಾರತದಲ್ಲಿ ಮಹಾಭಾರತ ಯುದ್ಧದ 16ನೆಯ ದಿವಸ 17ನೆಯ ದಿವಸ ಕರ್ಣಸತ್ತ ಅಂತ ಕಥೆ. ಇಷ್ಟೇ, ಕರ್ಣಸತ್ತದ್ದು ಸಾಯಂಕಾಲ ಸುಮಾರು 6 ಗಂಟೆಯ ಹೊತ್ತಿಗೆ. ಕರ್ಣಸತ್ತ ಅನ್ನೋ ವಿಷಯವನ್ನು ವೇದವ್ಯಾಸರೇ ಹೇಳುವುದಾದರೆ ಹೇಗೆ ಹೇಳ್ತಾರೆ? ಮಗ ಸತ್ತದ್ದನ್ನು ನೋಡಿ ಸ್ನಾನ ಮಾಡುವುದಕ್ಕೆ ನೀರಿನಲ್ಲಿ ಇಳಿದಂತೆ ಸೂರ್ಯ, ಇಷ್ಟೇ ಕರ್ಣಸತ್ತ ಅಂತ ವಿಷಯ. ಅವನಲ್ಲಿ ಸಮುದ್ರದಲ್ಲಿ ಮುಳುಗಿದ, ಯಾಕೆಂದ್ರೆ ಮಗ ಸತ್ತಾಗ ಅಪ್ಪ ಒಮ್ಮೆ ಮುಳುಗಬೇಕಲ್ವ, ಅದಕ್ಕೋಸ್ಕರ ಸೂರ್ಯ ನೀರಿನಲ್ಲಿ ಮುಳುಗಿದಂತೆ, ಸಮುದ್ರದಲ್ಲಿ ಒಂದು ಮುಳುಗ ಹಾಕಿದ. ವಿಷಯ ಏನಂದ್ರೆ ಸೂರ್ಯ ಅಸ್ತಂಗತನಾದ ಅಂತ, ಅದನ್ನು ವರ್ಣನೆ ಮಾಡ್ತಕ್ಕಂಥದ್ದು ಕ್ರಮ. ಈಗ ಇಲ್ಲಿ
ಸೂರ್ಯ ಅಸ್ತಂಗತನಾದ ಈ ಶ್ರೀಕೃಷ್ಣನ ಇಷ್ಟೆಲ್ಲ ಚರಿತೆ ನಡೆಯುತ್ತಿರುವಂತೆ ಅನ್ನೋದನ್ನು ಹೇಳ್ತಾರೆ ವಾದಿರಾಜರು. ಇತಿ ವಿವಿಧ ಚರಿತ್ರಂ ಶ್ರೀಪತೆ ತದ್ವಿಚಿತ್ರಂ ಕಥಯಿತುಮಿವ ಭಾನು ಸಿದ್ಧ ವಿದ್ಯಾಧರಾಣ. ಸೂರ್ಯ ಅಸ್ತಂಗತನಾಗುವುದು ಅಂದರೆ ಏನು? ನೀರಿನಲ್ಲಿ ಮುಳುಗುವುದು ಅಂತ ಒಂದು ಸಾಮಾನ್ಯ ಸ್ಥಿತಿ ಅಲ್ಲ. ಸೂರ್ಯ ಮೇರುವಿನ ಆ ಕಡೆಯ ಭಾಗಕ್ಕೆ ಹೋಗುವುದು. ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರಂ ಸೇವಾಮಹೇ ಭಾಸ್ಕರಂ. ನಮ್ಮ ಸೂರ್ಯೋದಯ ಸೂರ್ಯಾಸ್ತಕ್ಕೂ ಈ ಪಾಶ್ಚಾತ್ಯ ಪಂಚಾಂಗದ ಸೂರ್ಯೋದಯ ಸೂರ್ಯಾಸ್ತಕ್ಕೂ ಬಹಳ ವ್ಯತ್ಯಾಸ ಇದೆ. ಸೂರ್ಯೋದಯ ಸೂರ್ಯಾಸ್ತ ಹೇಗಾಗ್ತದೆ ಅಂದರೆ ಮಧ್ಯದಲ್ಲಿ ಮೇರು ಪರ್ವತ ಇದೆ, ಭೂಮಿಯ ಮಧ್ಯ, ಇಳಾವೃತ ಖಂಡದ ಮಧ್ಯದಲ್ಲಿ ಕೆಳಗೆ ತೆಳ್ಳಗೆ, ಮೇಲೆ ಹೋದಾಗೆ ದಪ್ಪ ಆಗ್ತಾ ಹೋಗುತ್ತೆ. ನಮ್ಮ ಪರ್ವತ ಎಲ್ಲ ಕೆಳಗೆ ದಪ್ಪ ಇದ್ದು ಮೇಲಕ್ಕೆ ಹೋಗಿ ಚಿಕ್ಕದಾಗೋದು. ಮೇರು ಪರ್ವತ ಹಾಗಲ್ಲ, ಕೆಳಗೆ ತೆಳ್ಳಗಿರ್ತದೆ, ಮೇಲಕ್ಕೆ ಹೋದ ಹಾಗೆ ದಪ್ಪ ಆಗ್ತದೆ. 84,000 ಯೋಜನದಷ್ಟು ಎತ್ತರದ ಪರ್ವತ ಅದು ಮೇರು ಪರ್ವತ, ಬಂಗಾರದ ಪರ್ವತ. ಆ ಪರ್ವತಕ್ಕೆ ನವಗ್ರಹಗಳು ಕೂಡ ಸುತ್ತು ಹಾಕ್ತಾ ಇದ್ದಾವೆ. ಕೆಲವು ಗ್ರಹಗಳು ಪ್ರದಕ್ಷಿಣೆ, ಕೆಲವು ಗ್ರಹಗಳು ರಾಹುಕೇತುಗಳೆರಡು ಅಪ್ರದಕ್ಷಿಣೆಯಾಗಿ ಅದಕ್ಕೆ ಸುತ್ತು ಹಾಕ್ತಾ ಇದ್ದಾರೆ. ಆ ರೀತಿ ಸುತ್ತು ಹಾಕಿದಾಗ ಸೂರ್ಯ ಮೇರುವಿಗೆ ಒಂದು ಪ್ರದಕ್ಷಿಣೆ ಬಂದಾಗ ಒಂದು ದಿನ ಆಗ್ತದೆ. ನಮ್ಮ ಭಾರತ ದೇಶ ಇರತಕ್ಕಂಥದ್ದು ಮೇರುವಿನ ಸಂಪೂರ್ಣ ದಕ್ಷಿಣದಲ್ಲಿರ್ತಕ್ಕಂತಹ ಭಾರತಕ್ಕೆ ಸೂರ್ಯ ಈ ಮೇರುವಿನಿಂದ ಪೂರ್ವ ದಿಕ್ಕಿನಲ್ಲಿ ಈ ಕಡೆ ಬರ್ತಾ ಇರಬೇಕಾದ್ರೆ ಬೆಳಗಾಗ್ತದೆ, ಮಧ್ಯಾಹ್ನ ಆಗ್ತದೆ. ಸೂರ್ಯ ಈ ಕಡೆ ಹೋಗ್ತಾ ಇದ್ದಾಗೆ ರಾತ್ರಿ ಆಗ್ತದೆ, ಮೇರು ಅಡ್ಡ ಆದಾಗ ರಾತ್ರಿ ಆಗ್ತದೆ ಅಂತ ವ್ಯವಸ್ಥೆ. ಮೇರುವಿನ ಆ ಭಾಗದಲ್ಲಿ ಯಾರಿದ್ದಾರೆ? ಸಿದ್ಧರು, ವಿದ್ಯಾಧರರು, ಕಿನ್ನರರು, ಕಿಂಪುರುಷರು, ಇವರೆಲ್ಲ ಇರತಕ್ಕಂಥದ್ದು. ಸಾಧ್ಯ ಸಿದ್ಧ ಮೊದಲಾದಂತಹ ದೇವಯೋನಿ ವಿಶೇಷಗಳು ಅಲ್ಲಿದ್ದಾವೆ. ಸೂರ್ಯ ಇಲ್ಲಿ ನೋಡ್ತಾ ಇದ್ದಾನೆ. ಕೃಷ್ಣ ಒಂದಲ್ಲ ಒಂದು ಲೀಲೆಗಳು, ಮೊದಲು ಅಗಸನನ್ನು, ಆಮೇಲೆ ಮಾಲೆ ಹಾಕುವವನಿಗೆ, ಈ ಕಡೆ ಕುಬ್ಜೆಗೆ, ಆಮೇಲೆ ಇಲ್ಲಿ ಬಿಲ್ಲು ಹಿಡ್ಕೊಂಡು ಬಿಲ್ಲು ಪುಡಿ ಮಾಡಿದ್ದು, ಇದೆಲ್ಲ ಘಟನೆಯನ್ನು ನೋಡ್ತಾನೆ. ನೋಡಿ ಈ ವಿಚಿತ್ರವಾದ ಘಟನೆಯನ್ನು ಸಿದ್ಧರಿಗೂ ವಿದ್ಯಾಧರಿಗೂ ಹೇಳಬೇಕು ಅಂತೇಳಿ ಸೂರ್ಯ ಆ ಕಡೆ ಹೋದ. ಇಷ್ಟು ಕಥೆ. ಅಂದರೆ ಸೂರ್ಯ ಹೋದದ್ದು ನಿಜವಾಗಿ ಅದಕ್ಕಲ್ಲ, ಇದನ್ನು ಹೇತೂತ್ಪ್ರೇಕ್ಷ ಅಂತ ಕರೀತಾರೆ. ಅದಕ್ಕೊಂದು ಉತ್ಪ್ರೇಕ್ಷೆ, ಏನು ಹೇತು, ಈ ಕಾರಣದಿಂದಲೋ ಏನೋ ಎಂಬಂತೆ ಆ ಕಡೆ ಹೋದ. ಇತಿ ವಿವಿಧ ಚರಿತ್ರಂ ಶ್ರೀಪತೇಸ್ತದ್ವಿಚಿತ್ರಂ. ಶ್ರೀಪತಿಯ ಈ ವಿಚಿತ್ರವಾದ ವಿವಿಧ ಚರಿತ್ರೆಯನ್ನು ಕಥಯಿತುಮಿವ ಭಾನು ಸಿದ್ಧ ವಿದ್ಯಾಧರಾಣಂ ಅಗಮತ್ ಅಮಲ ಮೇರೋಹೋ ಭಾಗಮನ್ಯಂ. ಇನ್ನೊಂದು ಭಾಗಕ್ಕೆ ಸೂರ್ಯ ಹೋದ. ಸೂರ್ಯ ಆ ಕಡೆ ಹೋದಾಗ ನಮ್ಮ ಚಂದ್ರನು ಕೂಡ ಈ ಕಡೆ ಹೋದಂತೆ. ಸೂರ್ಯ ಆ ಕಡೆ ಹೋದಾಗ ಚಂದ್ರ ಈ ಕಡೆ ಹೋಗ್ತಾನೆ ಅಂತ. ಚಂದ್ರ ಯಾರು? ನಮ್ಮ ಕೃಷ್ಣ ಚಂದ್ರ. ಅವನು ಚಂದ್ರ ಯಾಕೆ ಅಂದರೆ, ಒಂದು ಚಂದ್ರವಂಶದಲ್ಲಿ ಬಂದವ, ಮತ್ತೊಂದು ಅವನನ್ನು ನೋಡ್ತಾ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಆಹ್ಲಾದಕನಾಗಿದ್ದಾನೆ. ಹಾಗೆ ಚಂದ್ರನ ಹಾಗಿರತಕ್ಕಂತಹ ಮುಕುಂದ ಅಪಿ ಅಗಣಿತ ವಿಭವ ಸ್ವಂ ಜ್ಞಾತಿ ಜುಷ್ಟಂ ನಿವಾಸಂ. ತನ್ನ ಜೊತೆಗೆ ಬಂದಿದ್ದಂತಹ ಬಲರಾಮನ ಸಂಗಡಿಗರು, ಗೋಪಾಲ ಬಾಲಕರು, ಅವರೆಲ್ಲ ಈಗಾಗಲೇ ಒಂದು ಸರೋವರದ ತೀರದಲ್ಲಿ ಒಂದು ಪೆಂಡಾಲ ಹಾಕಿಟ್ಟಿದ್ದಾರೆ, ಒಂದು ವ್ಯವಸ್ಥೆ ಮಾಡಿ ಆಗಿದ್ದಾರೆ. ಇವತ್ತು ನಮ್ಗೆ ಇಲ್ಲಿ ಯಾರು ಮನೆಗೆ ಕರೀತಾರೆ, ರಾಜ ಅಂತೂ ಕರೆಯೋಲ್ಲ, ಉಳಿದವರ ಮನೆಗೆ ನಮ್ಮ ಕೃಷ್ಣ ಹೋಗಲ್ಲ. ಆದ್ರಿಂದ ನಮ್ಗೆ ಇಲ್ಲೇ ಒಳ್ಳೆಯದು, ಸ್ವಲ್ಪ ಈಜಾಡಿ ಬೆಳಗ್ಗೆ ಎಲ್ಲ ವ್ಯವಹಾರ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಸರೋವರದ ತೀರದಲ್ಲಿ ಒಂದು ವಸತಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲ ಎಲ್ಲಿ ವ್ಯವಸ್ಥೆ ಮಾಡಿದ್ದಾರೋ ಅಲ್ಲಿ ಹೋಗಿ ಕೃಷ್ಣ ಅವತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡ. ತಮಸ್ಸಮಂತಾತ್ ಕಾಷ್ಠಾಸು ಪುಪೂರ ಸಗತೋ ರವಿ ಬಹಿರ್ಗತೋ ಮುಕುಂದೋಪಿ ಭಯಾಕ್ಯಂ ಸ್ವಶತ್ರುಷು. ಸೂರ್ಯ ಅಸ್ತಂಗತನಾದದ್ದೇ ತಡ, ಕತ್ತಲೆ ಬರಲಿಲ್ಲ. ಯಾವಾಗ ಕೃಷ್ಣ ತನ್ನ ನಿವಾಸಕ್ಕೆ ಹೋದ ಆಗ ಎಲ್ಲ ಕಡೆ ಕತ್ತಲೆ ಬಂತಂತೆ. ವಾದಿರಾಜರ ವರ್ಣನೆ. ನಿಜವಾಗಿ ಸೂರ್ಯ ಅಸ್ತಂಗತನಾದಾಗ ಕತ್ತಲೆ ಬರಲಿಲ್ಲ ಅಂತೆ. ಕೃಷ್ಣ ಮನೆಗೆ ಹೋದ ಮೇಲೆ ಕತ್ತಲೆ ಬಂತು. ಇದರಿಂದ ಸೂರ್ಯನಿಗಿಂತ ಶ್ರೀಕೃಷ್ಣನ ಪ್ರಕಾಶದ ವರ್ಣನೆ ಬದಲಾಯಿತು. ಅದಕ್ಕಿಂತ ಮುಖ್ಯವಾಗಿ ಸೂರ್ಯ ಅಸ್ತಂಗತನಾದಾಗ ಕತ್ತಲೆ ಆಗುವುದಿಲ್ಲ, ಅದಕ್ಕೆ ಮುಸ್ಸಂಜೆ ಎಂದೇ ಹೆಸರು. ಆವಾಗ ಆಕಾಶದಲ್ಲಿ ನಕ್ಷತ್ರ ಕಾಣಿಸುವುದಿಲ್ಲ, ಒಂದು ವಿಶಿಷ್ಟವಾದ ಪ್ರಕಾಶ ವಾತಾವರಣದಲ್ಲಿ ಇರ್ತದೆ. ಆ ಪ್ರಕಾಶ ಅದು ಭಗವಂತನ ಆರಾಧನೆ ಮಾಡುವುದಕ್ಕಿರತಕ್ಕಂತಹ ಕಾಲ. ಮುಸ್ಸಂಜಾ, ಅದೊಂದು ಸಂಧ್ಯಾಕಾಲ ಅಂತ ಅದನ್ನು ಕರಿತೇವೆ. ಪಶ್ಚಿಮದ ದಿಕ್ಕು ಕೆಂಪಾಗಿರತಕ್ಕಂತಹ ಕಾಲ, ಕೆಂಪು ಬಾನುವಿನ ಕಾಲ ಅದು. ಆ ಕಾಲದಲ್ಲಿ ಕೃಷ್ಣ ಆಸ್ವಾದನೆ ಮಾಡ್ತಾ ತನ್ನ ಹುಡುಗರ ಜೊತೆಗೆಲ್ಲ ಇಲ್ಲಿ ಪ್ರವೇಶ ಮಾಡಿದ. ಅಷ್ಟೊತ್ತಿಗೆ ಆಕಾಶದಲ್ಲಿ ನಕ್ಷತ್ರ ಕಾಣಿಸಿಕೊಂಡಿತು, ಕತ್ತಲೆಯಾಯಿತು ಅಂತ ಅರ್ಥ. ಈ ಕತ್ತಲೆ ಎಂಥ ಸಮಸ್ಯೆ ಮಾಡಿತು. ಕತ್ತಲೆ ಕೊಟ್ಟದ್ದು ಯಾರು? ಸೂರ್ಯ. ಯಾಕೆ? ಸೂರ್ಯ ಆ ಕಡೆ ಹೋದದ್ರಿಂದ ಈ ಕಡೆ ಕತ್ತಲೆ ಆದದ್ದು.
ಆದರೆ ಕತ್ತಲೆಯ ಜೊತೆಗೆ ಸೂರ್ಯ ಕತ್ತಲೆಯನ್ನು ಸೃಷ್ಟಿ ಮಾಡಿ ಹೋದರೆ ನಮ್ಮ ಈ ಚಂದ್ರ ಇದ್ದಾನಲ್ಲ ಕೃಷ್ಣ ಚಂದ್ರ, ಅವನೇನು ಮಾಡಿದಂತೆ? ಅವನು ಭಯವನ್ನು ಸೃಷ್ಟಿ ಮಾಡಿದಂತೆ. ಅದೊಂದು ರೀತಿ ಕತ್ತಲೆಯ ಹಾಗೆ. ಹೀಗೆ ಅಲ್ಲಿ ಸೂರ್ಯ ಕತ್ತಲೆಯನ್ನು ಸೃಷ್ಟಿಸಿದ, ಕೃಷ್ಣ ಭಯವನ್ನು ಸೃಷ್ಟಿಸಿದ. ಆ ರಾತ್ರಿಯಲ್ಲಿ ಅಲ್ಲಿ ಕಂಸನ ಸಂಬಂಧಿಕರಿಗೆ ಯಾರಿಗೂ ನಿದ್ದೆ ಬರಲಿಲ್ಲ. ಭಾಗವತ ವರ್ಣನೆ ಮಾಡ್ತದೆ, ಅದೊಂದು ವಾದಿರಾಜರ ತೀರ್ಥರು ಇಲ್ಲಿ ಹೀಗೆ ಹೇಳ್ತಾರೆ, ಕೃಷ್ಣ ಭಯವೆಂಬಂತಹ ಕತ್ತಲೆಯನ್ನು ಸೃಷ್ಟಿಸಿದ. ಭಯಾಖ್ಯಂ ತತ್ ಸ್ವಶತ್ರುಷು, ತನ್ನ ಶತ್ರುಗಳಲ್ಲಿ ಭಯವೆಂಬಂತಹ ಮಹಾತಮಸ್ಸನ್ನು ಭಗವಂತ ಶ್ರೀಕೃಷ್ಣ ಅಲ್ಲಿ ಸೃಷ್ಟಿಸಿದ. ಎಂಥ ಭಯ ಅದು! ಔದಾರ್ಯ ಧೈರ್ಯ ಶೌರ್ಯಾಣಿ ಗರ್ಹಯಂಸ ಭಯೋಚ್ಚಯ ಮನೋ ಮಮರ್ಧ ಕಂಸಸ್ಯ ಮಧುಸೂದನ ದೂತವತ್. ಈ ಭಯ ಅನ್ನೋದು ಏನು ಶ್ರೀಕೃಷ್ಣನಿಂದ ಸೃಷ್ಟವಾಯಿತು, ಅದು ಕೃಷ್ಣನ ದೂತನ ಹಾಗೆ ಕೆಲಸ ಮಾಡಿದಂತೆ. ಈ ಭಯದ ವರ್ಣನೆ ಇಲ್ಲಿ ಸುಮಾರು 4 ಅಲ್ಲ, 5 ಅಲ್ಲ, 6 ಅಲ್ಲ, 7 ಅಲ್ಲ, 8, 9 ಶ್ಲೋಕದಲ್ಲಿ ಉಂಟು. 9 ಶ್ಲೋಕದಲ್ಲಿ ಭಯದ ವರ್ಣನೆ. ಅದು ಚಿಕ್ಕ ಚಿಕ್ಕ ಶ್ಲೋಕ ಅಲ್ಲ. ನೋಡಿ ಶ್ಲೋಕ ಹೇಗಿದೆ ಗೊತ್ತೋ? ಕಸ್ತಂ ಸೋಹಮರೇ ತ್ವದಂತಕ ತಟಾದಭ್ಯಾಗತೋ ವೈ ಭಟಃ ಪೃಥ್ವ್ಯಾಂ ಕ್ವಾಸ್ತಿ ಮಮಾಂತಕ ಸಭುವನೇಶ್ವಂತರ್ಬಹಿರ್ವರ್ತತೆ ನಾಮಾಪ್ಯಸ್ಯ ನ ದೇವಕೀ ಸುತ ಇತಿ ಖ್ಯಾತಃ ಸ ತನ್ನಂದನಃ ಧ್ವಸ್ತೋಕ್ಯಜ್ಯ ಮೃತಿರ್ನ ತಸ್ಯ ನಿಹತಾಸ್ತೇನ ತ್ವದೀಯಾ ಪರಂ. ಇಂಥ 9 ಶ್ಲೋಕ. ಇದಕ್ಕೆ ಶಾರ್ದೂಲ ವಿಕ್ರೀಡಿತ ಅಂತ ಹೆಸರು. ದೊಡ್ಡ ದೊಡ್ಡ ಶ್ಲೋಕಗಳು. ಕೃಷ್ಣನಿಂದ ಸೃಷ್ಟವಾದ ಭಯ ಅದು ಕೃಷ್ಣನ ದೂತನ ಹಾಗೆ ವ್ಯವಹಾರ ಮಾಡಿತು. ದೂತ ಏನು ಮಾಡ್ತಾನೆ? ಯಾರಿಗೆ ದೂತ? ಕೃಷ್ಣ ಕಳಿಸಬೇಕಾದದ್ದು ಯಾರಿಗೆ? ಕಂಸನಿಗೆ ದೂತನನ್ನು ಕಳಿಸ್ತಾನೆ. ಯಾವತ್ತೂ ಇದ್ದಕ್ಕಿದ್ದ ಹಾಗೆ ಒಬ್ಬ ಶತ್ರುವನ್ನು ಸಂಹಾರ ಮಾಡುವುದಿಲ್ಲ. ಶತ್ರುವಿಗೆ ಮೊದಲು ದೂತನನ್ನು ಕಳಿಸಿ ಅವನ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು, ನೀನು ಮಾಡ್ತಾ ಇರುವ ತಪ್ಪನ್ನು ತಿದ್ದಿಕೊಂಡು ಸರಿಯಾಗಿದ್ದಿ ಅಂತಾದರೆ ಸಾಯುವುದಿಲ್ಲ ಅಂತ ಅವನಿಗೆ ಬುದ್ಧಿ ಹೇಳಿ, ಆ ದೂತ ಹೇಳಿದ ಮಾತನ್ನು ಅವ ಕೇಳದೆ ಹೋದಾಗ ಆಮೇಲೆ ಸಂಹಾರ ಮಾಡು. ಭಗವಂತ ಶ್ರೀರಾಮಚಂದ್ರನು ಹಾಗೆ ಅಲ್ಲ ಮಾಡಿದ್ದು. ಶ್ರೀರಾಮಚಂದ್ರ ತಾನು ಸಮುದ್ರವನ್ನು ದಾಟಿ ಲಂಕೆಗೆ ಹೋದ ಮೇಲೆಯೂ ಒಬ್ಬ ದೂತನನ್ನು ಕಳಿಸಿದ. ಅಂಗದನನ್ನು ದೂತನನ್ನಾಗಿ ಕಳಿಸಿ, ಹೋಗಿ ಜಾನಕಿಯನ್ನು ಬಿಡ್ತೇನೆ ಅಂತ ಹೇಳಿದರೆ ಬದುಕಲಿಕ್ಕೆ ಸಾಧ್ಯ ಉಂಟು ಅಂತ ಈಗಾದರೂ ಹೇಳಿ ಬಾ ಅಂತ ಕಳಿಸಿದ. ದೂತನನ್ನು ಕಳಿಸಬೇಕು. ಇಲ್ಲಿ ಕೃಷ್ಣ ಯಾರನ್ನು ದೂತನನ್ನಾಗಿಸಿದ ಕಂಸನಿಗೆ? ಈ ತಾನು ಮುರಿದ ಬಿಲ್ಲಿನಿಂದ ಸೃಷ್ಟಿಯಾದ ಒಂದು ಭಯ ಏನಿದೆ, ಆ ಭಯವೆಂಬ ದೂತನನ್ನು. ಈಗ ಭಯ ಅನ್ನೋದೇನದು? ಅದೊಂದು ಅಮೂರ್ತ ಪದಾರ್ಥ. ಭಯಕ್ಕೆ ಕಾಲು, ಕಣ್ಣು, ಕಿವಿ, ಮೂಗು, ಕೈ ಯಾವುದೂ ಇಲ್ಲ. ಭಯ ಅನ್ನುವುದೊಂದು ಅಮೂರ್ತ. ಹೇಗೆ ಭಕ್ತಿ ಅನ್ನುವುದು ಅಮೂರ್ತ ಪದಾರ್ಥವೋ, ಪುಣ್ಯ ಪಾಪ ಅನ್ನುವುದು ಹೇಗೆ ಅಮೂರ್ತ ಪದಾರ್ಥವೋ, ಅದಕ್ಕೊಂದು ಮೂರ್ತಿ ಕಲ್ಪನೆ ಮಾಡಲಿಕ್ಕೆ ಬರುವುದಿಲ್ಲ ಹೇಗೋ, ಹಾಗೆ ಭಯ ಅನ್ನುವುದು ಕೂಡ ಒಂದು ಅಮೂರ್ತವಾದ ಪದಾರ್ಥ. ಆ ಕವಿಗಳಿಗೆ ಅಮೂರ್ತ ಪದಾರ್ಥವು ಮೂರ್ತವಾಗ್ತದೆ. ಅದನ್ನು ಮೂರ್ತ ವಸ್ತುವಿನ ಹಾಗೆ ವರ್ಣನೆ ಮಾಡ್ತಾರೆ. ಹಾಗಾಗಿ ಭಯವೆಂಬಂತಹ ಈ ದೂತ ಕಂಸನ ಹತ್ರ ಹೋದ. ಏನರ್ಥ ಇದಕ್ಕೆ? ಕಂಸನಿಗೆ ಭಯ ಹುಟ್ಟಿತು. ನೀವು ಭಾಗವತದಲ್ಲಿ ಓದ್ತೀರಿ, ಏನಾಯಿತು? ಈ ಧನುರ್ಭಂಗ ಆದ ಮೇಲೆ ಕಂಸನಿಗೆ ನಿದ್ದೆ ಹತ್ತಲಿಲ್ಲ. ಅವನು ನಿದ್ದೆ ಕಣ್ಣು ಮುಚ್ಚಿ ನಿದ್ದೆ ತರ್ಕೊಳ್ಬೇಕು ಅಂತ ಅನಿಸೋ ಹೊತ್ತಿಗೆ ಅವನಿಗೆ ಕಾಣಿಸುವುದು ತಾನು ಕೋಣದ ಮೇಲೆ ಕೂತ ಹಾಗೆ, ಮೇಯೆಲ್ಲ ಎಳ್ಳೆಣ್ಣೆ ಹಚ್ಚಿಕೊಂಡ ಹಾಗೆ, ತಲೆ ಬೋಳಿಸಿಕೊಂಡಿದ್ದ ಹಾಗೆ, ಕುಂಕುಮದ ಉದ್ದ ನಾಮ ಹಾಕಿಕೊಂಡು ಆ ಕೋಣದಲ್ಲಿ ಅದರ ಮುಖದ ಕಡೆಗೆ ಬೆನ್ನು ಹಾಕಿ ಬಾಲದ ಕಡೆಗೆ ಮುಖ ಹಾಕಿಕೊಂಡು ದಕ್ಷಿಣದ ದಿಕ್ಕಿಗೆ ಪ್ರಯಾಣ ಮಾಡಿದ ಹಾಗೆ, ಹೀಗೆಲ್ಲ ಅವನಿಗೆ ಕನಸು ಬೀಳುವುದು. ಇದು ಮರಣ ಸೂಚಕವಾದಂತಹ ಕನಸು. ಹಾಗೆ ದಕ್ಷಿಣಕ್ಕೆ ಹೋಗುವಾಗ ಮಂಗಗಳು ಅವನ ಮೇಲೆ ಹಾರಿದ ಹಾಗೆ, ಮಂಗಗಳು ಹಾರಿ ಅವನ ಮುಖವನ್ನೆಲ್ಲ ಪರಿಚಿದ ಹಾಗೆ, ಇಂಥದ್ದೆಲ್ಲ ಕನಸು. ಈ ಕನಸುಗಳಿಂದ ಆತ ಹೆದರಿ ಅವನಿಗೆ ಕಣ್ಣು ಮುಚ್ಚುತ್ತಾನೆ ಇಲ್ಲ. ಕಣ್ಣು ತೆಗೆದು ಆ ನಿದ್ದೆ ಬಂತು ಅಂತಾದರೆ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಕೂತಿದ್ದಾನೆ. ಯಾಕಂದರೆ ಕಣ್ಣು ಮುಚ್ಚಿದ್ರೆ ಸಾಕು ಕೆಟ್ಟ ಕನಸು. ಹೀಗೆ ಅವನಿಗೆ ಈ ಭಯದ ಕಾರಣದಿಂದ ಅಲ್ಲಿ ನೋಡಲು ಕೃಷ್ಣ, ಇಲ್ಲಿ ನೋಡಲು ಕೃಷ್ಣ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಕೃಷ್ಣ ಅನ್ನುವ ರೀತಿಯಾಗಿ ಹೋಯಿತು ಕಂಸನಿಗೆ ವಿಶ್ವರೂಪ ದರ್ಶನ ಆದ ಹಾಗೆ. ಈ ಭಯ ಕಂಸನಿಗೆ ಹುಟ್ಟಿತಲ್ಲ ಭಗವಂತ ಕೃಷ್ಣನಿಂದ. ಔದಾರ್ಯ ಧೈರ್ಯ ಶೌರ್ಯಾಣಿ ಗರ್ಹಯಂಸ ಭಯೋಚ್ಚಯ. ಭಯದ ಕೆಲಸ ಏನು ಅಂದರೆ, ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಔದಾರ್ಯ, ವ್ಯಕ್ತಿಯಲ್ಲಿರುವ ಧೈರ್ಯ, ವ್ಯಕ್ತಿಯಲ್ಲಿರುವ ಶೌರ್ಯ, ಇದನ್ನೆಲ್ಲ ಮಣ್ಣು ಮುಟ್ಟುವ ಹಾಗೆ ಮಾಡ್ತದೆ. ಔದಾರ್ಯ ಅಂತ ಹೇಳಿದರೆ ನಕ್ಕೊಂಡು ಇನ್ನೊಬ್ಬರ ಜೊತೆಗೆ ಬೇಕಾದ್ದನ್ನು ಕೊಡುವಂತಹ ಭಾವ. ಭಯ ಮೊದಲು ಮಾಡುವುದೇನು ಅಂದರೆ ಔದಾರ್ಯವನ್ನು ಕೆಳಗೆ ಹಾಕ್ತದೆ. ಯಾರಾದರೂ ಬಂದು ಕಷ್ಟದಲ್ಲಿದ್ದೇನೆ ಸ್ವಾಮಿ ಅಂತ ಹೇಳಿದರೆ
ಇವನವನಿಗೆ ಉಪಕಾರ ಮಾಡುವ ಸಾಮರ್ಥ್ಯ ಇದ್ದರೂ ನಿನ್ನ ಕಷ್ಟ ನನ್ನ ಕಷ್ಟದ ಮುಂದೆ ಅದೆಲ್ಲ ಹೋಗ್ಬಿಡು ಅಂತ ಕಳಿಸ್ತಾರೆ. ಇನ್ನೊಬ್ಬರ ಕಷ್ಟಕ್ಕೆ ತಾನು ಮರುಗುವುದಿಲ್ಲ. ಭಯ ಅನ್ನುವುದು ಆ ಕೆಲಸವನ್ನು ಮಾಡ್ತದೆ. ಮತ್ತೊಂದು ಧೈರ್ಯವನ್ನು ಉಡುಗಿಸಿ ಬಿಡ್ತದೆ. ಶೌರ್ಯ, ಕೈಯಲ್ಲಿ ಕತ್ತಿ ಎತ್ತುವಾಗ ಇದ್ದ ಶೌರ್ಯ ಭಯ ಬಂದ ಕೂಡಲೇ ಟಕ್ಕನೆ ಅದು ಕೆಳಕ್ಕೆ ಇಳಿದು ಹೋಗ್ತದೆ. ಶೌರ್ಯವು ಕೂಡ ಮಾಯವಾಗ್ತದೆ. ಮನೋಮರ್ದ ಕಂಸಸ್ಯ, ಈ ಭಯವೆಂಬ ದೂತ ಏನು ಮಾಡಿತು ಅಂದರೆ ಕಂಸನ ಮನಸ್ಸನ್ನು ಮರ್ದನ ಮಾಡಿತು. ಮಧುಸೂದನ ದೂತವತ್, ಈ ಭಯ ಹೋಯ್ತಂತೆ ಕಂಸನ ಹತ್ರ. ಕಂಸನಿಗೆ ಒಳಗೆ ಶರೀರದಲ್ಲಿ ನಡುಕ ಪ್ರಾರಂಭ ಆಯಿತು. ಆಗ ಕಂಸನೇ ಕೇಳ್ತಾನೆ, ಯಾರು ನೀನು ನನ್ನಲ್ಲಿ ಬಂದು ಕೂತವ ಅಂತ ಕಂಸ ಕೇಳಿದಂತೆ. ಆಗ ಇವುದು ಹೇಳಿತು, ನಾನು ಮಧುಸೂದನ ದೂತ ಅಂತ ಹೇಳ್ತಂತೆ. ಇದು ಭಯ, ನಾನು ಮಧುಸೂದನನ ದೂತನಿದ್ದೇನೆ ಅಂತ ಹೇಳಿದಂತೆ. ಮಧುಸೂದನ ಎಲ್ಲಿದ್ದಾನೆ? ಸತ್ತವ ಅಂತ ಹೇಳಿದಂತೆ ಕಂಸ. ಅಷ್ಟು ಸಿಟ್ಟವನಿಗೆ. ಹಾಗೆ ಕೆಲವರು ಹೇಳುವುದಿಲ್ಲ, ಅವನಲ್ಲಿ ಹೆಣ ಅಂತ ಹೇಳಿದ ಹಾಗೆ ಅವನು ಸತ್ತು ಹೋದವ. ಆ ಮಧುಸೂದನ ಎಲ್ಲಿದ್ದಾನೆ? ಪೃಥ್ವ್ಯಾಂ ಕಾಸ್ತಿ ಮಮಾಂತಕ, ನನ್ನನ್ನು ಸಂಹಾರ ಮಾಡ್ತಕ್ಕಂಥ ವ್ಯಕ್ತಿ ಪೃಥ್ವಿಯಲ್ಲಿ ಸತ್ತಿದ್ದಾನೆ, ಅವ ಹುಟ್ಟಿಲ್ಲ ಅಂತ ಹೇಳಿದಂತೆ. ಅದಕ್ಕೆ ಹೇಳ್ತಾನೆ, ಸಭುವನೇಶ್ವಂತರ ಬಹಿರ್ವರ್ತತೆ, ನಿನ್ನನ್ನು ಕೊಲ್ಲುವವ ನಿನ್ನ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಈ ಪ್ರಪಂಚದ ಹೊರಗೂ ಇದ್ದಾನೆ ಪ್ರಪಂಚದ ಒಳಗೂ ಇದ್ದಾನೆ ಅಂತ ಈ ಭಯ ಹೇಳಿತಂತೆ. ಹೌದಾ? ನನ್ನನ್ನು ಕೊಲ್ಲುವವ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಪ್ರಪಂಚದ ಒಳಗೂ ಇದ್ದಾನೆ ಪ್ರಪಂಚದ ಹೊರಗೂ ಇದ್ದಾನೆ. ಹಾಗಿದ್ರೆ ಅವನಿಗೊಂದು ಹೆಸರು ಇರಬೇಕಲ್ವ? ಅವನ ಹೆಸರು ಹೇಳು, ನಾಮಾವಶೇಷ ಮಾಡಿ ಹಾಕ್ತೇನೆ ಅಂತ ಈಗ ಕಂಸ ಹೇಳಿದಂತೆ ಭಯನ ಹತ್ರ. ನಾಮ ಅಪ್ಯಸ್ಯ ನ ದೇವಕೀ ಸುತ ಇತಿ ಖ್ಯಾತಸ್ಸ ತನ್ನಂದನ. ದೇವಕೀ ಸುತ ಅಂತ ಅವನಿಗೆ ಹೆಸರು ಅಂತ ಅನ್ಕೊಳ್ಬೇಡ, ಅವನಿಗೆ ನಂದನಂದನ ಅಂತ ಹೆಸರು ಅಂತ ಹೇಳ್ತ. ಅಂದರೆ ಇವನಿಗೆ ಕಂಸನಿಗೇನು ಭಾವನೆ ಇದೆ ಅಂದರೆ, ನನ್ನನ್ನು ಕೊಲ್ಲುವವ ಯಾರು? ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟುವವ. ನಾನು ದೇವಕಿಯ ಗರ್ಭವನ್ನೆಲ್ಲ ಸಂಹಾರ ಮಾಡಿ ಹಾಕಿದೆ. ಆದ್ದರಿಂದ ದೇವಕೀ ಸುತ ಇವತ್ತಿಲ್ಲ. ಈಗ ಬಂದಿರುವುದು ಯಾರು? ನಂದನಂದನ. ಆದರೆ ಕಂಸನಿಗೆ ಗೊತ್ತಾಗ್ಬಿಟ್ಟಿದೆ ಅವ ದೇವಕೀ ಸುತ ಅಂತ. ನಮ್ಮ ನಾರದರೆಲ್ಲ ಕೆಲಸ ಮಾಡಿಟ್ಟಿದ್ದಾರೆ. ನಾರದರು ಬಂದು ಕಂಸನಿಗೆ ಹೇಳಿದರು, ನೀನು ನಿನ್ನ ಭಾವ ವಸುದೇವ ಭಾರೀ ಒಳ್ಳೆಯವ ಅಂತ ತಿಳ್ಕೊಂಡು ಬಿಟ್ಟಿದೆ. ಏನು ಹುಟ್ಟಿದ ಮಕ್ಕಳನ್ನೆಲ್ಲ ತಂದುಕೊಟ್ಟ ಅಂತ. ತಂದು ಕೊಟ್ಟದ್ದಕ್ಕೆ ನೀನೇ ಭಾವ ನನಗೆ 8ನೇದ್ರಲ್ಲ ಸಾವು, ಇದನ್ನು ತಗೊಂಡೋಗು ಅಂತ ಹೇಳಿ ಕಳಿಸಿರಿ. ಆದರೆ ನಿನ್ನ ಅಂಥ ಭಾವ ಕೊನೆಗೆ ಮಾಡಿದ್ದೇನು ಗೊತ್ತು? 8ನೆಯ ಮಗು ಹುಟ್ಟಿದ್ದನ್ನು ತಗೊಂಡೋಗಿ ಬಚ್ಚಿಟ್ಟು ಯಾವುದೋ ಹೆಣ್ಣು ಮಗುವನ್ನು ತಂದು ನಿನ್ನ ಕೈಯಲ್ಲಿ ಕೊಟ್ಟದ್ದು. ಆ ಹೆಣ್ಣು ಮಗು ಆಕಾಶಕ್ಕೆ ಹಾರಿ ಜಾತಕ್ಕಲು ತವಾಂತಕೃತು ಯತ್ರಕ್ವವ ಪೂರ್ವಶತ್ರು ಅಂತ ಹೇಳಿ ಹೋದದ್ದು. ನಿನ್ನ ಭಾವಂದೇ ಕಾರ್ಬಾರ್ ಇದರಲ್ಲಿ. ಏನು ಸಿಟ್ಟು ಬಂತು ಕಂಸನಿಗೆ? ನನ್ನ ಭಾವ ಮೇಲ್ನೋಟಕ್ಕೆ ಇಷ್ಟೆಲ್ಲ ಮಾತಾಡ್ತಾನೆ, ನನ್ನ ಮೇಲೆ ಪ್ರೀತಿಯನ್ನು ತೋರಿಸ್ತಾನೆ, ಆದರೆ ಮಾಡಿದ್ದು ಅವನ ಮಗನನ್ನು 8ನೆಯವನನ್ನು ಬಚ್ಚಿಟ್ಟು ನನ್ನನ್ನು ಸಾಯಿಸುವ ಕೆಲಸ ಮಾಡಿದ್ದಾನೆ ಅಂತ ಸಿಟ್ಟು ಬಂದು ಅವನನ್ನು ಕತ್ತರಿಸಿ ಬಿಡ್ತೇನೆ ಅಂತ ಕತ್ತಿ ಎತ್ತಿದ. ಕತ್ತಿ ಎತ್ತಿದಾಗ ನಾರದರು ಹೇಳಿದರು, ಹಾಗೆ ಕತ್ತರಿಸಿ ಪ್ರಯೋಜನ ಇಲ್ಲ ಅಂತ ಹೇಳಿದರು. ಹಾಗೆ ವಸುದೇವನನ್ನು ಕತ್ತರಿಸಬಾರ್ದು. ಯಾಕಂದರೆ ನಿನ್ನನ್ನು ಕೊಲ್ಲುವುದಕ್ಕೆ ಹುಟ್ಟಿದ್ದಾನಲ್ವ ಇವನ ಮಗ, ನಿನ್ನ ಪೂರ್ವಶತ್ರು ಅಂದರೆ ವಿಷ್ಣುವೇ ಹುಟ್ಟಿದ್ದು, ಅವನ ಕಣ್ಣ ಮುಂದೆಯೇ ಇವನನ್ನು ಕತ್ತರಿಸಬೇಕು, ಆಗ ಅವನಿಗೆ ಬುದ್ಧಿ ಬರ್ತದೆ. ಅಂದರೆ ನಾರದರು ಎಲ್ಲ ವಿಷಯದಲ್ಲೂ ಇದ್ದಾರೆ. ಇಲ್ಲಿ ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು ಅಂತ ಇವರ ವ್ಯವಸ್ಥೆ. ಈ ಕಡೆಯಿಂದ ವಸುದೇವ ಇಂಥ ಅಪಚಾರ ಮಾಡಿದ್ದಾನೆ, ಅವ ನೋಡಿದ ಹಾಗಿಲ್ಲ ಅಂತ, ಅವ ಸುಭಗ ಅಲ್ಲ ಅಂತ ತೋರಿಸ್ಬೇಕು. ವಸುದೇವನೂ ಸಾಯಬಾರ್ದು. ಅದಕ್ಕೆ ಆ ಕೃಷ್ಣನನ್ನು ಕರೆಸಿ ಅವನ ಮುಂದೆ ಇವನನ್ನು ಸಾಯಿಸಬೇಕು, ಆವಾಗಲೇ ಇವರಿಗೆಲ್ಲ ಬುದ್ಧಿ ಬರುವುದು ಅಂತ ಹೇಳಿದ. ಅಂದರೆ ಮುಂದಕ್ಕೆ ವಸುದೇವ ಸಾಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಆಯಿತು, ವ್ಯವಸ್ಥೆ ಆಯಿತು. ಈ ರೀತಿ ವಸುದೇವನ ಬಗ್ಗೆ ಈ ಕಂಸನಿಗೆ ಕೆಟ್ಟ ಭಾವ ಹುಟ್ಟುವ ಹಾಗೆ ನಮ್ಮ ನಾರದರು ಮಾಡುವುದರ ಜೊತೆಗೆ ಏನು ಮಾಡಿದರು? ಭಗವಂತ ಕೃಷ್ಣ ಅಂತ ಹೇಳಿದರೆ ವಸುದೇವನ ಮಗ, ದೇವಕೀ ಸುತ ಅನ್ನೋದನ್ನು ತಿಳಿಸಿಕೊಟ್ಟಿದ್ರು. ಈಗ ದೇವಕೀ ಸುತನನ್ನು ಸಾಯಿಸುವುದಕ್ಕೆ ನಾನು ಎಷ್ಟು ಜನರನ್ನು ಕಳಿಸಿಕೊಟ್ಟಿದ್ದೇನೆ, ಅವರೆಲ್ಲ ದೇವಕೀ ಸುತನನ್ನು ಸಾಯಿಸಿರ್ತಾರೆ. ಕೇಶಿಯನ್ನು ಮೊನ್ನೆ ಕಳಿಸಿದ್ದೇನೆ, ಅವನೀಗ ಬದುಕಿಯೇ ಇಲ್ಲ ಅಂತ ಹೇಳಿದ. ಅದಕ್ಕೆ ಭಯ ಹೇಳಿದ, ದೇವಕೀ ಸುತ ಅವನನ್ನು ದೇವಕೀ ಸುತ ನಾವು ಕರೆಯುವುದಿಲ್ಲ. ಖ್ಯಾತಸ್ಸ ತನ್ನಂದನೋ ದಸ್ತೋಕ್ಯಜ್ಜಮತಿರ್ನ ತಸ್ಯ ನಿಹತಾಸ್ತೇನ ತ್ವದೀಯಾ ಪರಂ. ನೀನು ಅವನನ್ನು ಕೊಲ್ಲುವುದಕ್ಕೆ ಅಷ್ಟು ಜನರನ್ನು ಕಳಿಸಿದೆಯಲ್ಲ, ಅವರು ಯಾರೂ ಆ ದೇವಕೀ ನಂದನಂದನನ್ನು ಮುಟ್ಟುವುದಕ್ಕೆ ಸಾಧ್ಯ ಆಗಲಿಲ್ಲ. ನೀನು ಎಷ್ಟು ಜನರನ್ನು ಕಳಿಸಿದ್ದಿ ಅಷ್ಟು ಜನರನ್ನು ಅವರು ಕೊಂದಿದ್ದಾನೆ. ಆದ್ದರಿಂದ ನಿನಗೀಗ ಅಷ್ಟು ಜನರದ್ದು ಆಶೌಚ ಅಂಟಿಕೊಂಡಿದೆ ನಿನ್ನಲ್ಲಿ. ಆದರೆ ನೀನೇನು ಅಂದ್ಕೊಂಡಿದ್ದಿ? ನಾನು ಕಳಿಸಿದವರೆಲ್ಲ ಅವರನ್ನು ಕೊಂದು ಬಿಟ್ಟಿದ್ದಾರೆ ಅಂತ ನೀನು ಆಲೋಚನೆ ಮಾಡಿದ್ದಿ. ಯಾವುದೂ ನಡೆದಿಲ್ಲ. ಧ್ವಸ್ತಾಹ ತ್ವದೀಯಾಹ, ನಿನ್ನವರೇ ಅವನಿಂದ ಧ್ವಸ್ತರಾಗಿದ್ದಾರೆ.
ಅಂತಹ ಆ ಮಧುಸೂದನನ ದೂತನಾಗಿ ನಾನು ಬಂದಿದ್ದೇನೆ ಅಂತ ಈ ರೀತಿ ಇವರಿಬ್ಬರ ಒಂದು ಪರಸ್ಪರ ಸಂಭಾಷಣೆ. ಭಯ ಅನ್ನುವುದನ್ನು ಒಂದು ವ್ಯಕ್ತಿಯನ್ನಾಗಿ ಚಿತ್ರಣ ಮಾಡಿ ಆ ವ್ಯಕ್ತಿಯ ಮೂಲಕವಾಗಿ ಇವನಿಗೆ ರಾತ್ರಿ ಪೂರ್ತಿ ಸಂಭಾಷಣೆ ಮಾಡಿಸಿ ಒಟ್ಟು ಕಂಸನಿಗೆ ಎಂಥ ಭಯ ಇದೆ ಅನ್ನುವುದನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಅಂದರೆ ಕಂಸನಿಗೆ ಅವತ್ತು ರಾತ್ರಿ ಪೂರ್ತಿ ನಿದ್ದೆ ಬರಲಿಲ್ಲ ಅನ್ನೋದು ವಿಷಯ. ರಾತ್ರಿ ಪೂರ್ತಿ ಅಂದರೆ ಏನರ್ಥ? ಒಂದು ಕನಿಷ್ಠ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆಗೆ ಅಂತ ಇಟ್ಟುಕೊಳ್ಳಿ, ಅಂದರೆ ಒಂದು 6 ಗಂಟೆ ಆಯಿತು. 6 ಗಂಟೆ ನಿದ್ದೆ ಬರಲಿಲ್ಲ ಅಂದರೆ ಅವ ಏನು ಮಾಡ್ತಾ ಇದ್ದ? ಅವನು ಕೃಷ್ಣನ ಭಯದಿಂದ ತತ್ತರಿಸಿ ಹೋಗಿದ್ದ. ಭಯದಿಂದ ತತ್ತರಿಸಿ ಹೋಗುವುದು ಅಂದರೆ ಏನು? ಕೃಷ್ಣನ ಬಗ್ಗೆ ಏನೇನೋ ಆಲೋಚನೆ ಮಾಡುವುದು. ಆಲೋಚನೆ ಮಾಡ್ತಾ ಇದ್ದ ಹಾಗೆ ನಿದ್ದೆ ಬರುವುದಿಲ್ಲ, ಹೆದರಿಕೆ ಆಗ್ತದೆ, ಕನಸು ಬಿದ್ದರೆ ಕೆಟ್ಟ ಕನಸು ಬೀಳ್ತದೆ. ಕೃಷ್ಣನ ಬಗ್ಗೆ ಏನು ಆಲೋಚನೆ ಮಾಡಿದ? ಭಯಗ್ರಸ್ತನಾಗಿ ಆಲೋಚಿಸಿದ. ಏನು ಆಲೋಚಿಸ್ತಾನೆ? ಇಷ್ಟೇ, ಆ ಕೃಷ್ಣ ಕೇಶಿಯನ್ನು ಕೊಂದ, ಪೂತನೆಯಿಂದ ಪ್ರಾರಂಭಿಸಿಕೊಂಡು ಎಷ್ಟು ನಮ್ಮ ದೂತರನ್ನು ಕೊಂದ, ಈಗ ನಾನು ಒಬ್ಬ ಉಳಿದದ್ದು, ನಾಳೆ ಹೇಗೆ ಕೊಲ್ತಾನೋ ಏನೋ ನನ್ನನ್ನು. ಈ ರೀತಿ ಅವನ ಹೆದರಿಕೆ, ಆ ಸಮಗ್ರ ಹೆದರಿಕೆ ಏನಿದೆ ಅದನ್ನು ಭಯದ ಜೊತೆಗೆ ನಡೆದಂತಹ ಒಂದು ಸಂಭಾಷಣೆಯ ರೂಪದಲ್ಲಿ ಕಂಸ ಹೇಳ್ತಾನೆ, ನಿನ್ನ ಕೃಷ್ಣ ಇದ್ದಾನಲ್ಲ, ನಿನ್ನ ಸ್ವಾಮಿ, ಭಯದ ಹತ್ರ ಹೇಳು, ನಿನ್ನ ಸ್ವಾಮಿ ಕೃಷ್ಣ ನನ್ನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನನ್ನ ಹತ್ರ ಒಂದು ಆನೆ ಉಂಟು. ಆ ಆನೆ ಅದು ಉಳಿದ ಆನೆಗಳಲ್ಲ, ಹಾಗಲ್ಲ. ಉಳಿದ ಒಂದು ಆನೆಗೆ ಏನು ಬಲ ಉಂಟೋ ಆ ಬಲದ 10,000 ಪಟ್ಟು ಬಲ ಉಳ್ಳದು ನನ್ನ ಆನೆ. ಕೊಲೆಯಾಬೀಡ ಅಂತ ಅದಕ್ಕೆ ಹೆಸರು. ಅಂಥ ಆನೆ. ಈ ಆನೆಯನ್ನು ನಾನು ಮುಂಭಾಗದಲ್ಲಿ ನಿಲ್ಲಿಸಿದ್ದೇನೆ. ಅದನ್ನು ದಾಟಿಕೊಂಡು ಕೃಷ್ಣ ಹೇಗೆ ಬರಲಿಕ್ಕೆ ಸಾಧ್ಯ? ಅದರಿಂದ ನನ್ನನ್ನೇನು ಹೆದರಿಸಬೇಡ, ನೀನು ಹೊರಟೋಗು ಅಂತ ಹೇಳ್ತಾನೆ ಭಯದ ಹತ್ರ. ಆಗ ಭಯ ಹೇಳ್ತದೆ, ನಿನ್ನ ಆನೆಗೆ ಎಷ್ಟು ದಂತ ಇರುವುದು? 2 ದಂತ ಅಲ್ಲ, ಸತ್ತಿತು ಅಂತ. ಯಾಕೆಂತ ಹೇಳಿದರೆ ನಮ್ಮ ಕೃಷ್ಣನಿಗೆ 2 ಕೈ ಇದೆ. 2 ಕೈಗಳು ಯಾವಾಗ 1000 ಕೈಗಳಾಗ್ತವೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ. ಅವನು ಸಹಸ್ರಬಾಹು, ಸಹಸ್ರಶೀರ್ಷ, ಅವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹು ಋತ ವಿಶ್ವತಸ್ಮಾತ್. ಅವನು ಯಾವಾಗ ಎಷ್ಟು ಕೈ ಇದೆ ಅಂತ ಅವನಿಗೆ ಗೊತ್ತಿಲ್ಲ. 2 ದಂತಗಳುಳ್ಳಂತಹ ಆನೆ. ಹೋಗಲಿ, ಅದಕ್ಕೆ ಕರ ಎಷ್ಟಿದೆ ಆನೆಗೆ? ಆನೆಗೆ ಒಂದೇ ಕರ ಇರುತ್ತೆ. ಕರ ಅಂದರೆ ಸೊಂಡಿಲು ಅಂತ ಅರ್ಥ. ಒಂದೇ ಸೊಂಡಿಲು ಇರುವುದು. ಹಸ್ತಿ ಅಂದರೆ ಆನೆ, ಒಂದು ಸೊಂಡಿಲು ಇರುವುದಕ್ಕೆ ಅದಕ್ಕೆ ಹಸ್ತಿ ಅಂತ ಹೆಸರು. ನಮ್ಮ ಕೃಷ್ಣನಿಗೆ ಎಷ್ಟು ಕರ, ಎಷ್ಟು ಹಸ್ತ? ಇರುವುದು 2, ಆದರೆ ಹೆಚ್ಚಿನ ಸಂದರ್ಭದಲ್ಲಿ 4. ಆದರೆ ವಸ್ತುತಃ 1000 ಅಂದರೆ ಅದು ಅನಂತ ಅಂತ ಅರ್ಥ. ವಿಶ್ವತೋ ಬಾಹು, ಅನಂತ ಬಾಹು, ಅನಂತ ಹಸ್ತವುಳ್ಳಂತಹ ಭಗವಂತನ ಮುಂದೆ ನಿನ್ನ ಒಂದೇ ಒಂದು ಸೊಂಡಿಲುಳ್ಳಂತಹ ಆನೆ ಏನು ಮಾಡಿತ್ತು ಹೇಳು? ಇವು ಹೇಳ್ತಾನೆ, ನಮ್ಮ ಆನೆ ಒಂದೇ ಸೊಂಡಿಲು ಸರಿ, ಆದರೆ 10,000 ಆನೆಗಳ ಬಲ ಉಂಟು. ನಿಮ್ಮ ಕೃಷ್ಣ ಏನು ಮಾಡಲಾರ. ಯಾಕೆ ಅಂದರೆ ಅವನು ಆನೆ ಅಂತ ಹೇಳಿದರೆ ಹೆದರ್ಕೊಂಡು ಓಡುವ. ಆನೆ ಅಂದರೆ ಅವನಿಗೆ ಆಗುವುದಿಲ್ಲ. ಅಂಥವ ನನ್ನ ಆನೆಯ ಮುಂದೆ ಹೇಗೆ ಹೋರಾಡಿಯ? ಅದಕ್ಕೆ ಭಯ ಹೇಳ್ತದೆ, ನೋಡು, ಒಂದು ಸಾಮಾನ್ಯ ಆನೆ ಅಲ್ಲ ಅದು 1,000 ವರ್ಷ ಹೋರಾಡಿದರೂ ಕೂಡ ಶಕ್ತಿಯನ್ನು ಕಳೆದುಕೊಳ್ಳದೇ ಇದ್ದಂತಹ ಒಂದು ಆನೆ. ಅದು ಮಕರದ ಬಾಯಿಗೆ ಸಿಕ್ಕಿ ಹಾಕಿಕೊಂಡಿತ್ತು. ಅಂತಹ ಆನೆಯನ್ನು ಒಂದು ಕೈಯಲ್ಲಿ ಎತ್ತಿ ಮೇಲಕ್ಕಿಟ್ಟಿರ್ತಕ್ಕಂಥವ ನಮ್ಮ ಕೃಷ್ಣ. ಒಂದೇ ಆನೆ, ಗಜ ಉಜ್ಜಹಾರ, ಗಜೇಂದ್ರ ಮೋಕ್ಷವನ್ನು ಕೊಟ್ಟವ ಕೃಷ್ಣ. ಅಂತಹ ಕೃಷ್ಣನ ಮುಂದೆ ನಿನ್ನ ಆನೆ ನಿಂತಿದ್ದ. ಸ್ವಲ್ಪ ಆಲೋಚನೆ ಮಾಡು. ಇವನಿಗೆ ಹೆದರಿಕೆ ಮತ್ತೆ ಜಾಸ್ತಿ ಆಯಿತು. ಹೌದಲ್ವ, ಆ ಆನೆಯನ್ನೇ ಅದು ಹೇಗೆ ಮಕರಿಯ ಬಾಯಿಗೆ ಅದರ ಕಾಲು ಸಿಕ್ಕಿದ್ರೆ ಮಕರ ಸಹಿತವಾಗಿ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಗಜ ಉಜ್ಜಹಾರ. ಗಜವನ್ನು ಮೇಲಕ್ಕೆ ಎಬ್ಬಿಸಿದ ದೇವರು. ಇವು ಹೇಳ್ತಾನೆ, ಸರಿ ಆನೆ ಹೋಯಿತು. ಆಮೇಲೆ ನಮ್ಮಲ್ಲಿ ಮಲ್ಲರಿದ್ದಾರೆ, ಚಾಣೂರ ಮುಷ್ಟಿಕಾಯ್ತು. ಅವರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಕೃಷ್ಣ ಬದುಕುವುದೇ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇಷ್ಟು ಹೇಳಿದರೆ ನಮ್ಮ ಕೃಷ್ಣನ ಬಲ ಎಂಥದ್ದು. ಒಂದು ಬಾರಿ ಗರುಡನಿಗೆ ಅಹಂಕಾರ ಬಂತಂತೆ. ಗರುಡ ಬಹಳ ದೊಡ್ಡ ದೇವತೆ. ಗರುಡನಿಗೇನಂದರೆ, ನಾನಿಲ್ಲದೆ ಹೋದರೆ ನಮ್ಮ ದೇವರು ಮನೆ ಬಿಟ್ಟು ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮಲ್ಲಿ ವಾಹನಕ್ಕೆ ಒಂದು ಸಲ ಅಹಂಕಾರ ಬಂದ ಹಾಗೆ, ಅದು ಗ್ಯಾರೇಜಿಗೆ ಹೋಯಿತು ಅಂದ್ಕೊಳ್ಳಿ, ಇವನು ಮನೆ ಬಿಟ್ಟು ಹೊರಡೋಲ್ಲ. ಯಾಕೆಂದರೆ ವಾಹನ ಇಲ್ಲದೆ ನಾನು ಹೋದರೆ ನನ್ನ ಡಿಗ್ನಿಟಿ ಕ್ವೆಶ್ಚನ್ ಅಂತ ಅವನಿಗೆ ಶುರು ಆಗ್ತದೆ. ಹಾಗೆ ಈ ಇಲ್ಲ ಅಂತಾದರೆ, ಗರುಡ ಇಲ್ಲ ಅಂತಾದರೆ ದೇವರು ಹೇಗೆ ಸಂಚರಿಸಬೇಕು? ಗರುಡನಿಗೆ ಹಾಗೆ ಅನಿಸಿತು. ಅಷ್ಟೇ ಅಲ್ಲ, ಎಲ್ಲವನ್ನೂ ಹೊರುವವ ವಿಷ್ಣು, ಆ ವಿಷ್ಣುವನ್ನು ಹೊರುವವ ನಾನು, ಹೀಗೊಂದು ಅನಿಸಿದಂತೆ. ನಮ್ಮ ದೇವರಿಗೆ ಗೊತ್ತಾಗದೇ ಇರ್ತದಾ? ದೇವರು ಗರುಡನನ್ನು ಕರೆದರು. ಎಲ್ಲಿ? ಶೇಷ ಪರ್ಯಂಕ ಶಾಹಿಯಾದಂತಹ ಭಗವಂತ
ಗರುಡನನ್ನು ಹೇಳಿದ್ರು, ನನಗೆ ಈ ಕೈ ಇಟ್ಟುಕೊಳ್ಳಿಕ್ಕೆ ಒಂದು ಸರಿಯಾದ ಜಾಗ ಇಲ್ಲ, ಸ್ವಲ್ಪ ನಿಂತುಕೊ ಅಂತ. ಗರುಡ ಬಂದು ನಿಂತುಕೊಂಡ. ನಿಂತುಕೊಂಡವನ ಹೆಗಲ ಮೇಲೆ ಕೈ ಇಟ್ಟ. ಕೈ ಇಟ್ಟರೆ ವಿಲವಿಲನೆ ಒದ್ದಾಡಿ ಹೋದ ಗರುಡ. ಆ ಕೈಯನ್ನು ಹೊರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅವನು ಒದ್ದಾಡುವುದು ನೋಡಿ ಕೈ ತೆಗೆದ ದೇವರು. ತೆಗೆದು ಗರುಡ ಯಾಕೆ ನಿಂತುಕೊ. ಗರುಡ ಬಾರಿ ಹುಮ್ಮಸ್ಸಿನಿಂದ ಬಂದು ನಿಂತ. ಏನೋ ವ್ಯತ್ಯಾಸ ಆಗಿದೆ ಅಂತ. ಇವ್ನು ನನಗೆ ಕೈ ಇಡುವುದಕ್ಕೆ ತೊಂದರೆ ಇಲ್ಲ, ಬೆರಳು ಇಡ್ತೇನೆ ಅಂತ ಹೀಗೆ ಇಲ್ಲಿ ತಾನು ಕೈ ಇಟ್ಟು ಬರೀ ಬೆರಳನ್ನು ಅವನ ಮೇಲೆ ಇಟ್ಟ. ಬೆರಳು ಹೊರಡುವುದಕ್ಕಾಗದೆ ತನ್ನ ರೆಕ್ಕೆಗಳನ್ನು ಬಡಿದುಕೊಂಡಂತೆ. ಈ ಬಡಿದುಕೊಂಡಂತಹ ಗರುಡನಿಗೆ ಆಗ ಪಾದಕ್ಕೆ ಬಿದ್ದು ಗರುಡ ಹೇಳಿದ, ಸ್ವಾಮಿ, ನಾನು ನಿಮ್ಮ ಬೆರಳನ್ನು ಹೊರುವ ಶಕ್ತಿ ನನ್ನಲ್ಲಿಲ್ಲ, ಆದರೆ ನಿಮ್ಮನ್ನು ಹೊತ್ತುಕೊಂಡು ಸಾಗ್ತೇನೆ. ನಿಮ್ಮನ್ನು ಹೊರುವ ಶಕ್ತಿ ನನ್ನದ್ದಲ್ಲ, ನನ್ನ ಒಳಗೆ ನೀವೇ ನಿಂತು ನಿಮ್ಮನ್ನು ಹೊರುವ ಕೆಲಸ ಮಾಡ್ತೀರಿ ಅಷ್ಟೇ. ಆದ್ರಿಂದ ದೇವರಿಗೆ ವಿಶ್ವ ಅಂತ ಹೆಸರಂತೆ. ವಿಶ್ವಂ ವಿಷ್ಣುರು ಷಡ್ಕಾರ. ವಿಶ್ವಂ ಅಂದ್ರೆ ಏನು? ವಿನಾಶಯತೆ. ವಿ ಅಂದರೆ ಪಕ್ಷಿ, ವೀಂದ್ರ ಅಂದರೆ ಪಕ್ಷೀಂದ್ರ, ಆದರೆ ವಿ ಅಂದರೆ ಪಕ್ಷಿ. ವಿಶ್ವ ಶಯತೆ ಅಂದರೆ ಶ್ರೀಗತವು, ಪಕ್ಷಿಯಲ್ಲಿ ಸಂಚರಿಸುವವ. ಅಷ್ಟೇ ಅಲ್ಲ, ವಿಹಿ ಶ್ವಯತೆ ಅಸ್ಮಾದಿತಿ ವಿಶ್ವ. ಗರುಡನೂ ಕೂಡ ಯಾರಿಂದಾಗಿ ತಾನು ಶಯತೆ ಸಂಚರಣ ಶಕ್ತಿಯನ್ನು ಪಡೆದಿದ್ದಾನೋ ಅಂತಹ ಭಗವಂತನಿಗೆ ವಿಶ್ವ ಅಂತ ಹೆಸರು. ಹೀಗೆ ಗರುಡನಂತಹ ವ್ಯಕ್ತಿಗೆ ಮಹಾಶಕ್ತಿಶಾಲಿ, ಸಾಮಾನ್ಯ ಶಕ್ತಿ ಅಲ್ಲ ಗರುಡನದ್ದು. ಒಂದು ಬಾರಿ ಸಮುದ್ರಕ್ಕೆ ಅಹಂಕಾರ ಬಂದಂತೆ. ಸಮುದ್ರ ಅಹಂಕಾರದಿಂದ ಏನು ಮಾಡಿದ ಅಂತ ಹೇಳಿದರೆ, ಒಂದು ಹಕ್ಕಿಯ ಮೊಟ್ಟೆಯನ್ನೆಲ್ಲ ಲಪಟಾಯಿಸುವ ಕೆಲಸ ಮಾಡಿದ. ಆವಾಗ ನಮ್ಮ ಗರುಡ ಬಂದು ಸಮುದ್ರದ ಮೇಲೆ ರೆಕ್ಕೆ ಬೀಸಿದರೆ ಸಮುದ್ರದ ನೀರೆಲ್ಲವೂ ಆಕಾಶಕ್ಕೆ ಹಾರಿ ಸಮುದ್ರವೇ ನೀರು ರಹಿತವಾಗಿ ಒಂದು ನೀರಿಲ್ಲದೆ ಇದ್ದ ಒಂದು ಗುಹಂಡದ ಹಾಗೆ ಆಗಿ ಹೋಯ್ತಂತೆ. ಆ ರೀತಿ ಸಮುದ್ರದ ನೀರನ್ನೇ ಇಂಗಿಸುವ ಶಕ್ತಿಯುಳ್ಳವ ನಮ್ಮ ಗರುಡ. ಅಂತಹ ಮಹಾಬಲಶಾಲಿಯಾದಂತಹ ಗರುಡನಿಗೆ ಭಗವಂತನ ಒಂದು ಬೆರಳನ್ನು ಎತ್ತುವುದಕ್ಕೆ ಆಗಲಿಲ್ಲ ಅಂತ ಆದ ಮೇಲೆ ನಿಮ್ಮ ಜಟ್ಟಿಯರು ಲೆಕ್ಕಕ್ಕೆ, ಚಾಣೂರನು ಮುಷ್ಟಿಕನು ಇವರೆಲ್ಲ ಲೆಕ್ಕಕ್ಕೆ ಬಾರದೇ ಇದ್ದಂತಹ ವ್ಯಕ್ತಿಗಳು. ಇಷ್ಟು ಹೇಳಿದ ಕೂಡಲೇ ಕಂಸನಿಗೆ ಭಯ ಇನ್ನಷ್ಟು ಜಾಸ್ತಿ. ಹೀಗೆ ಈ ಭಯ ಕಂಸನ ಜೊತೆಗೆ ಸಂಭಾಷಣೆ ಮಾಡ್ತಾ ಮಾಡ್ತಾ, ಕಿಂ ಭ್ರಾಂತೋಸಿ ವಿರುದ್ಧ ಭಾಷಣಮಿದಂ ಮಾ ಬ್ರೂಹಿ ಭೋ ದುರ್ಮತೆ ಭ್ರಾಂತಿಸ್ತೆ ವಿಪರೀತವಾಗಪಿ ಮನೋ ಯತ್ತೇ ಮಯಾ ನಿರ್ಜಿತಂ. ಈ ರೀತಿ ಅವೆರಡು ಸಂಭಾಷಣೆ ಮಾಡ್ತಾ ಇದ್ದಾವೆ. ಕಂಸ ಸುಸ್ತಾಗಿ ಸೋತು ಹೋದ. ಇತ್ತಂ ಸಾಧ್ವಸ ಸಂದಿಗ್ಧ ಬುದ್ಧಿರ್ ನಿದ್ರಾಂನ ಸಹ ಅಧ್ಯಗಾತ್ ಲಬ್ಧ ನಿದ್ರೋಪಿ ದುಸ್ವಪ್ನೈ ಸ್ಪರ್ಧೋನ್ನದ್ಧೋ ವ್ಯಬೋಧ್ಯತ. ಈ ರೀತಿ ಭಯದ ಸಂದಿಗ್ಧತೆಯಲ್ಲಿ ಆತ ರಾತ್ರಿಯಲ್ಲಿ ನಿದ್ದೆಯನ್ನು ಮಾಡಲಿಲ್ಲ ಕಂಸ. ಎಲ್ಲೋ ಸ್ವಲ್ಪ ನಿದ್ದೆ ಬಂದ ಕೂಡಲೇ ದುಸ್ವಪ್ನೈ ಸ್ಪರ್ಧೋನ್ನದ್ಧ ವ್ಯಬೋಧ್ಯತ. ದುಸ್ವಪ್ನದಿಂದಾಗಿ ಒಂದು ಬಾರಿ ಹೆದರಿಕೊಂಡು ಮತ್ತೆ ಎಚ್ಚರಗೊಳ್ತಾ ಇದ್ದಾನೆ. ತತಸ್ತಮಿಸ್ರಂ ಪರಿಹರ್ತುಮರ್ಕಃ ಸಮಾಸಸಾದ ಭೃಗರಾಜಮಾರ್ಗಂ ಅಸತ್ತಮಿಸ್ರಂ ಸಕರೈರ್ಜಿಹೀರ್ಷು ಹರಿಶ್ಚ ಗೋಪೀಃ ಸಹ ರಾಜಮಾರ್ಗಂ. ಹೀಗೆ ರಾತ್ರಿ ಕಳೆಯಿತು. ಈಗ ಮಧುರಾಪಟ್ಟಣದ ಒಂದು ರಾತ್ರಿಯಲ್ಲಿ ಇಷ್ಟು ಗಲಾಟೆಗಳನ್ನು ಎಬ್ಬಿಸಿದರು ವಾದಿರಾಜ ತೀರ್ಥರು. ಈ ಭಯ ಹೋಗಿ ಕಂಸನಿಗೆ ನಿದ್ದೆ ಬರದೇ ಇರುವ ಹಾಗೆ ಮಾಡಿತು. ಅಷ್ಟರಲ್ಲಿ ಪೂರ್ವದ ದಿಕ್ಕು ಕೆಂಪಾಯಿತು. ಸೂರ್ಯೋದಯದ ಸಮಯ ಬಂತು. ಸೂರ್ಯ ಯಾಕೆ ಉದಯಿಸ್ತಾ ಇದ್ದಾನೆ? ತತಸ್ತಮಿಸ್ರಂ ಪರಿಹರ್ತುಂ. ಕತ್ತಲೆಯನ್ನು ಓಡಿಸುವುದಕ್ಕೋಸ್ಕರ ಸೂರ್ಯ ಪೂರ್ವದ ದಿಕ್ಕಿನಲ್ಲಿ ಉದಿಸಿ ಬರ್ತಾ ಇದ್ದಾನೆ. ಸೂರ್ಯದ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವಾಗ ನಮ್ಮ ಭಗವಂತ ಕೃಷ್ಣ ಬೆಳಗ್ಗೆ ಸ್ನಾನ ಮಾಡಿ ಸಿದ್ಧಾಗಿದ್ದಾನೆ. ಕೃಷ್ಣನಿಗೊಂದು ಅನುಕೂಲ ಏನು ಅಂದರೆ ಸಂಧ್ಯಾವಂದನೆಯ ಕೆಲಸ ಇಲ್ಲ. ಅವನಿಗೆ ಉಪನಯನ ಇನ್ನೂ ಆಗಲಿಲ್ಲ, ಬರೀ 11 ವರ್ಷದ ಹುಡುಗ. ಹಾಗಾಗಿ ಆತ ಬಲರಾಮಾದಿಗಳ ಜೊತೆಗೆ ಸ್ನಾನ ಮುಗಿಸಿ ಸಿದ್ಧಾವ. ಒಂದು ಉದ್ದ ನಾಮ ಹಾಕಿಕೊಳ್ಳುವುದು, ಮಲ್ಲ ಜಟ್ಟಿ ಕಚ್ಚೆ ಹಾಕಿಕೊಳ್ಳುವುದು, ಮೇಲೊಂದು ವನಮಾಲೆಯನ್ನು ಧಾರಣೆ ಮಾಡಿಕೊಳ್ಳುವುದು, ನವಿಲಗಿರಿಯನ್ನು ತಲೆಗೆ ಸಿಕ್ಕಿಸಿಕೊಳ್ಳುವುದು, ಇಷ್ಟು ಮಾಡಿಕೊಂಡು ಕೃಷ್ಣ ಸಿದ್ಧ ಇದ್ದಾನೆ. ಸಿದ್ಧನಾದಂತಹ ಕೃಷ್ಣ ಆ ಕಡೆಯಿಂದ ಸೂರ್ಯ ಉದಿಸಿ ಕತ್ತಲೆಯನ್ನು ನಾಶ ಮಾಡುವುದಕ್ಕೆ ಆತ ಪೂರ್ವ ಮಾರ್ಗದಲ್ಲಿ ಬಂದರೆ ಈತ ರಾಜಮಾರ್ಗವನ್ನು ಒಂದು ಸೇರಿದಂತೆ ಕೃಷ್ಣ. ಅವ ಪೂರ್ವ ಮಾರ್ಗದಲ್ಲಿದ್ದಾನೆ, ಇವ ರಾಜಮಾರ್ಗದಲ್ಲಿದ್ದಾನೆ. ರಾಜಮಾರ್ಗಕ್ಕೆ ಯಾಕೆ ಬಂದದ್ದು? ಅವನು ಬಂದದ್ದು ಕತ್ತಲೆ ನಾಶ ಮಾಡಲಿಕ್ಕೆ, ಇವನು ಬಂದದ್ದು ಅಸತ್ತಮಿಶ್ರಂ ಸಕರೈರ್ಜಿಹೀರ್ಷು, ಕೆಟ್ಟವರೆಂಬ ಕತ್ತಲೆಯನ್ನು ನಾಶ ಮಾಡುವುದಕ್ಕೆ. ಕಂಸ ಮೊದಲಾದಂತಹ ಕತ್ತಲೆಯನ್ನು ನಾಶ ಮಾಡುವುದಕ್ಕೋಸ್ಕರ ಅಲ್ಲ. ಕಂಸ ಮೊದಲಾದವರು ಕತ್ತಲೆ ಯಾಕೆ ಅಲ್ಲ, ಕತ್ತಲೆ ಯಾಕೆ ಅಂತ ತಿಳ್ಕೊಳ್ಬೇಕು ನಾವು.
ಕತ್ತಲೆಯೂ ಕತ್ತಲೆ ಯಾಕೆ? ಕತ್ತಲೆಯನ್ನು ತಮಸ್ಸು ಅಂತ ಕರೆಯುವುದು ಯಾಕೆ ಅಂದರೆ ಸರಿಯಾದ ಜ್ಞಾನ ಬರದೇ ಇರುವ ಹಾಗೆ ಮಾಡುವುದರಿಂದ. ವಸ್ತುವನ್ನು ಸರಿಯಾದ ಜ್ಞಾನ ಬರದೇ ಇರುವ ಹಾಗೆ ಮಾಡ್ತದೆ. ನೀವು ಕತ್ತಲೆಯ ಹೊತ್ತು ಹಳ್ಳಿಯಲ್ಲಿ ಹೋಗಬೇಕು. ಸಾಯಂಕಾಲ ಒಂದು 7 ಗಂಟೆ 8 ಗಂಟೆಯ ಹೊತ್ತಿಗೆ ಹಳ್ಳಿಯಲ್ಲಿ ಹೋಗಿ, ಹೋದಾಗ ಅಲ್ಲಿ ಅದು ದಕ್ಷಿಣ ಕನ್ನಡದಲ್ಲಿ ಹೋದರೆ ಇನ್ನೂ ಚೆನ್ನಾಗಿರ್ತದೆ. ಅಲ್ಲಿ ಒಂದು ಭೂತದ ಜಾಗ, ಭೂತದ ತಾಣ ಎಲ್ಲ ಅಲ್ಲಲ್ಲಿ ಇರ್ತದೆ. ಅಂಥ ಜಾಗದಲ್ಲಿ ಕತ್ತಲೆಯಲ್ಲಿ ಹೋಗಬೇಕು. ಕರೆಂಟ್ ಇರಬಾರ್ದು, ಕರೆಂಟ್ ಇರುವುದಿಲ್ಲ ಅಲ್ಲೆಲ್ಲ. ಹೋಗುವಾಗ ಅಲ್ಲೊಂದು ದೊಡ್ಡ ಮರ ಇರ್ತದೆ. ಆ ಮರದಲ್ಲಿ ಗಾಳಿ ಬೀಸ್ತದೆ. ಗಾಳಿ ಬೀಸಿದಾಗ ಅದು ಅಲುಗಾಡ್ತದೆ. ಅಲುಗಾಡುವಾಗ ಅಲ್ಲಿ ಯಾವುದೋ ಒಂದು ಗೂಬೆ ಶಬ್ದ ಮಾಡ್ತದೆ. ಆ ಹೊತ್ತಿಗೆ ನಿಮ್ಮ ಪರಿಸ್ಥಿತಿಯನ್ನು ಒಮ್ಮೆ ನೋಡಬೇಕು. ಅಷ್ಟಕ್ಕೆ ಸರಿಯಾಗಿ ನಿಮ್ಮ ಬಟ್ಟೆಯನ್ನು ಯಾವುದೋ ಹಿಂದಿನಿಂದ ಎಳೆಯುತ್ತೆ. ಬಟ್ಟೆಗೆ ಎಳೆದಾಗುತ್ತೆ. ಅದು ಜಿಂಕೆಯೋ ಮತ್ತೊಂದು ನೀವು ನೋಡೋಲ್ಲ. ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದರೆ ಮನೆಗೆ ಹೋದ್ಮೇಲೆ ಇರಲಿಲ್ಲ. ಈ ಪರಿಸ್ಥಿತಿ ಉಂಟಲ್ಲ, ಇದು ಅಂದರೆ ಕತ್ತಲೆ. ಈ ಕತ್ತಲೆ ಅದು ಹಿಂದಿಂದ ಎಳೆದದ್ದು ಯಾವುದು? ನಿಜವಾಗಿ ಅಲ್ಲೊಂದು ಜಿಂಕೆ ಬಂದಿತ್ತು. ಜಿಂಕೆ ಬಂದನೆಲ್ಲ ಈ ಬಟ್ಟೆಗೆ ಬಾಯಿ ಹಾಕಿ ಎಳೆದದ್ದು. ಅಥವಾ ಒಂದು ಕರು ಇರ್ಬೋದು, ರಾತ್ರಿಯ ಹೊತ್ತು ಓಡಾಡ್ತಾ ಇರುವ ಕರು ಇರ್ಬೋದು. ಆದರೆ ಇವನಿಗೆ ಮಾತ್ರ ಆ ಪರಪರ ಶಬ್ದ ಕೇಳಿದರೆ ಸಾಕು ಹೆದರಿಕೆ. ರಾತ್ರಿಯ ಹೊತ್ತು ಯಾಕೆ? ಹಗಲಲ್ಲಿ ಅದೇ ವಿಷಯ ಕಂಡ್ರೆ ಆ ಮರ ಅದೆಷ್ಟು ಚಂದ ಎಲ್ಲ ಚಂದ ಕಾಣಿಸುತ್ತೆ. ಇವನಿಗೆ ರಾತ್ರಿಯ ಹೊತ್ತು ಆ ಮರ ಒಂದು ರೀತಿ ಕಪ್ಪು ಕಪ್ಪು ಕಂಡ್ರೆ ಭೂತದ ಹಾಗೆ ಕಾಣಿಸುತ್ತೆ. ಇದು ಯಾಕೆ? ಕತ್ತಲೆ ಭಯವನ್ನು ಯಾಕೆ ಹುಟ್ಟಿಸುತ್ತೆ ಅಂದರೆ ವಸ್ತು ಹೇಗಿದೆಯೋ ಅದರ ಹಾಗೆ ಅದು ನಮಗೆ ತಿಳಿಯುವ ಹಾಗೆ ಮಾಡುವುದಿಲ್ಲ. ವಸ್ತು ಹೇಗಿಲ್ಲವೋ ಹಾಗೆ ಕಾಣುವ ಹಾಗೆ ಮಾಡ್ತದೆ. ಆದರೆ ಕತ್ತಲೆ ಎಂಬುದು ಅಸಜ್ಞಾನವನ್ನು ಉಂಟು ಮಾಡುವುದರಿಂದ, ಅಸಮೀಚೀನವಾದ ದುರ್ಜ್ಞಾನವನ್ನು ಹುಟ್ಟಿಸುವ ಕಾರಣದಿಂದ ಕತ್ತಲೆಯು ಭಯಜನಕವಾಗಿದೆ ಅಲ್ವಾ? ಕತ್ತಲೆಯು ದುಷ್ಟವಾಗಿದೆ ಅಲ್ವಾ? ದುರ್ಜನರು ಕೂಡ ಅದಕ್ಕೋಸ್ಕರವೇ ಕತ್ತಲೆ ಅಂತ ಕರೆಯುವುದು ದುರ್ಜನರು. ಯಾಕಂದರೆ ಅವರು ಅಯಥಾರ್ಥ ಜ್ಞಾನವನ್ನು ಲೋಕದಲ್ಲಿ ಪ್ರಸರಣ ಮಾಡುವರು. ತಾವು ಸ್ವತಃ ದೇವರು ಚಿಕ್ಕವ ಅಂತ ತಿಳಿದವರು, ದೇವರಿಂದ ಏನೂ ಮಾಡಲಿಕ್ಕಾಗುವುದಿಲ್ಲ ಅಂತ ತಿಳಿದವರು, ದೇವರನ್ನು ದ್ವೇಷ ಮಾಡತಕ್ಕಂಥವರು, ದೇವರ ನಿಜ ಸ್ವಭಾವವನ್ನು ಮುಚ್ಚತಕ್ಕಂಥವರು. ಅಂಥವರು ಲೋಕದಲ್ಲೂ ಅದೇ ರೀತಿಯ ದುರ್ಜ್ಞಾನವನ್ನು ಪ್ರಸರಣಗೊಳಿಸುವ ಕಾರಣದಿಂದ ಅವರು ಕತ್ತಲೆಯ ಹಾಗೆ. ಆದ್ದರಿಂದ ಅಸತ್ತಮಿಶ್ರಂ ಸ್ವಕರೈಹಿ ಜಿಗೀರ್ಷು. ಸೂರ್ಯ ತನ್ನ ಕರದಿಂದ ಕತ್ತಲೆಯನ್ನು ನಾಶ ಮಾಡಿದರೆ ಭಗವಂತ ತನ್ನ ಕರದ ಮೂಲಕ ಅಸತ್ ಜನರೆಂಬಂತಹ ಕತ್ತಲೆಯನ್ನು ನಾಶ ಮಾಡಲಿಕ್ಕೆ ಹೊರಟ. ಈ ಕರ ಶಬ್ದಕ್ಕೆ 2 ಅರ್ಥ ಇದೆ. ಕರ ಅಂದರೆ ಕೈ, ಕರ ಅಂದರೆ ಕಿರಣ. ಸೂರ್ಯನ ಕರ, ಸೂರ್ಯ ಕರ, ದಿನಕರ. ದಿನಕರ ಅಂದರೆ ಹಗಲನ್ನು ಉಂಟು ಮಾಡತಕ್ಕಂತಹ ಹಗಲಿನ ಕಿರಣಗಳು ಅಂತ ಅರ್ಥ. ಆ ಕರದಿಂದ ಆತ ಕತ್ತಲೆಯನ್ನು ನಾಶ ಮಾಡಿದರೆ ಈ ಭಗವಂತ ತನ್ನ ಕರದಿಂದ ಕತ್ತಲೆಯ ದುಷ್ಟರನ್ನು ನಾಶ ಮಾಡ್ತಾ ಇದ್ದಾನೆ. ಆ ನಾಶ ಮಾಡುವುದಕ್ಕೆ ಸಿಕ್ಕಿದ್ಯಾವುದು? ಮೊದಲು ಆನೆ ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಬಿಲ್ಲ ಹಬ್ಬಕ್ಕೋಸ್ಕರ ಹೋಗೋದು. ಬಿಲ್ಲು ಪುಡಿಯಾಗಿದೆ. ಆದರೆ ಬಿಲ್ಲ ಹಬ್ಬದ ನಿಮಿತ್ತವಾಗಿ ಅಲ್ಲಲ್ಲಿ ಒಂದು 7-8 ಮಂಚಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಮಂಚಗಳಲ್ಲಿ ದೊಡ್ಡ ದೊಡ್ಡ ಜಟ್ಟಿಗಳಿದ್ದಾರೆ. ಯಾರು ಬೇಕಾದರೂ ಬಂದು ಆ ಜಟ್ಟಿಗಳ ಜೊತೆಗೆ ಹೋರಾಡ್ಬೋದು. ಹೋರಾಡಿ ಗೆದ್ದರೆ ಅವರಿಗೆ ವಿಶೇಷವಾದ ಬಹುಮಾನದ ವ್ಯವಸ್ಥೆ ಇದೆ. ಇದೆಲ್ಲ ಒಂದು ಆಟದ ಕ್ರಮ. ಆ ರೀತಿ ಜಟ್ಟಿಗಳ ಮಂಚವನ್ನು ಏರುವುದಕ್ಕೆ ಅಂತ ಇವರು ಹೋಗ್ತಾ ಇದ್ದರೆ ರಾಜದ್ವಾರದಲ್ಲಿ ದೊಡ್ಡ ಆನೆ ನಿಂತಿದೆ. ನಿಂತ ಆನೆಗೆ ಕುವಲಯಾಪೀಡ ಅಂತ ಯಾಕೆ ಹೆಸರು? ಕು ಅಂದರೆ ಭೂಮಿ, ಕುವಲಯ ಅಂದರೆ ಭೂವಲಯ, ಭೂವಲಯ ಆಪೀಡ ಅಂದರೆ ಅದು ನೆಲಕ್ಕೊಮ್ಮೆ ಹೆಜ್ಜೆ ಇಟ್ಟರೆ ಸಾಕು ಅಷ್ಟು ಭೂಮಿ ಕಂಪನಗೊಳ್ತದೆ ಅಂತೆ. ಆ ಭೂಮಿಯನ್ನು ಪೀಡನೆ ಮಾಡುವಂಥದ್ದು ಅನ್ನುವ ಕಾರಣದಿಂದ ಕುವಲಯಾಪೀಡ ಅಂತ ಹೆಸರಿನ ಬೃಹದಾಕಾರದ ಆನೆ. ಆ ಆನೆಗೆ ಕಣ್ಣೆಲ್ಲ ಕೆಂಪಾಗಿದೆ. ಕಣ್ಣು ಕೆಂಪಾದದ್ದು ಯಾಕೆ ಅಂದರೆ ಕಳ್ಳು ಕುಡಿಸಿದ್ದಾರೆ ಅಂತ ಅರ್ಥ. ಅಂದರೆ ಮದೋನ್ಮತ್ತವಾದಂತಹ ಆನೆ. ಮದೋನ್ಮತ್ತವಾದ ಆನೆಯ ತಲೆಯ ಮೇಲೆ ಒಬ್ಬ ಕೂತಿದ್ದಾನೆ. ಅಂಬಷ್ಠ ಮಾವುತ ಅಲ್ಲಿ ಕೂತಿದ್ದಾನೆ. ಕೈಯಲ್ಲಿ ಅಂಕುಶ ಹಿಡ್ಕೊಂಡಿದ್ದಾನೆ. ಅಲ್ಲಿ ಬಲರಾಮಕೃಷ್ಣರು ಮುಂಭಾಗದಿಂದ ಬರ್ತಾ ಇದ್ದಾರೆ ಅಂದರೆ ಅದರ ಕಿವಿಗೆ ಹಾಕಿ ತಿವಿದದ್ದೇ ತಡ ಮುಂದೆ ಬರ್ತಾ ಇರುವವರ ಮೇಲೆ ಏರಿ ಬಂತು ಆನೆ. ಬಲರಾಮನ ಕೈ ಹಿಡ್ಕೊಂಡಂತೆ ಕೃಷ್ಣ. ಕೈ ಹಿಡ್ಕೊಂಡು ಅಣ್ಣನ ಹತ್ರ ಹೇಳಿದ, ನಾವು ಅದರ 2 ಕಾಲಿನ ಅಡಿಯಲ್ಲಿ ನುಗ್ಗೋಣ, ತಲೆ ಮೇಲೆ ಹಾರೋಣ ಅಂತ. ಅದಕ್ಕೆ ಬಲರಾಮ ಹೇಳಿದ, ನಾನು ತಲೆ ಮೇಲೆ ಹಾರ್ತೇನೆ, ನೀನು ಅಡಿಯಲ್ಲಿ ನುಗ್ಗು ಅಂತ ಹೇಳಿದ. ಅದು ಮುಂದೆ ನುಗ್ಗಿ ಬರ್ತಾ ಇದ್ದ ಹಾಗೆ ಅದು ಸೊಂಡಿಲು ಮೂಲಕ ಇವರನ್ನು ಕಾಲಿನಿಂದ ಜಡ್ಜ್ ಮಾಡಬೇಕು ಅಂತ ಅದು ಬಂದರೆ ಇವನು ಅದು ಮುಂದೆ ಬರ್ತಾ ಇದ್ದಾಗೆ ಹಾರಿ ಮೇಲೆ ಇದ್ದ ಅಂಬಷ್ಟನ ಜುಟ್ಟು ಹಿಡ್ಕೊಂಡು ಕೆಳಕ್ಕೆ ಬಿದ್ದಂತೆ. ಕೆಳಗೆ ಅಂಬಷ್ಠ ಅಂದರೆ ಅದರ ಮಾವುತನ ಮೇಲೆ ಬಲರಾಮ ಬಿದ್ದ. ನೆಲಕ್ಕೆ ಮಾವುತ ಬಿದ್ದು ಮೇಲಕ್ಕೆ ಈ ಬಲರಾಮ ಬಿದ್ದರೆ 2 ಕಲ್ಲಿನ ಮಧ್ಯದಲ್ಲಿ ಜಜ್ಜಿ ಹೋದಾಗೆ ಸತ್ತು ಹೋದಂತೆ. ಈ ಕಡೆಯಿಂದ ನಮ್ಮ ಕೃಷ್ಣ ಏನು ಮಾಡಿದ್ದಾನೆ? ಅವೆರಡರ ಕಾಲಿನ ಮಧ್ಯದಲ್ಲಿ ಹೋಗಿ ತಲೆಯಿಂದ ಅದರ ಹೊಟ್ಟೆಗೆ ಒಂದು ಜಜ್ಜಿದ್ದಾನೆ. ತಲೆಯಿಂದ ಜಜ್ಜಿದ ಕೂಡಲೇ ಅದಕ್ಕೆ ಒಂದು ರೀತಿ ಕಚಗುಳಿ ಇಟ್ಟ ಹಾಗೆ ಆಗಿದೆ. ಅದಕ್ಕೆ ಈ ರೀತಿಯೆಲ್ಲ ಯುದ್ಧ ಮಾಡಿ ಅಭ್ಯಾಸವೇ ಇಲ್ಲ.
ಅದು ಏನು ಯುದ್ಧ ಮಾಡಿದ್ರು ಕ್ರಮ ಪ್ರಕಾರ ಯುದ್ಧ ಮಾಡುವವರೇ ಬರ್ತಿದ್ರು. ಇವ್ರದ್ದು ವಿಚಿತ್ರವಾದ ಯುದ್ಧ, ಇದೆಲ್ಲ ಅಭ್ಯಾಸ ಇಲ್ಲ ಅದಕ್ಕೆ ಒಂದು ರೀತಿಯ ಶಿಕ್ಷಣ ಕೊಟ್ಟಿದ್ದಾರೆ, ಹೀಗೆ ಯುದ್ಧ ಮಾಡಬೇಕು ಅಂತ. ಇವರ ಒಂದು ಹೋರಾಟದ ಕ್ರಮವೇ ಬೇರೆ. ಕೆಳಗೆ ಹೋಗಿ ಹೊಟ್ಟೆಗೆ ಜುಜ್ಜಿದ ಕೂಡಲೇ ಅದಕ್ಕೆ ಕಚಗುಳಿಯಾಗಿ ಅಡ್ಡ ಬಿತ್ತಂತೆ. ಅದು ಅಡ್ಡ ಬಿದ್ದದ್ದೇ ತಡ ಅದರ ಮೇಲೆ ಏರಿದಂತಹ ಬಲರಾಮ ಒಂದು ದಂತ ಹಿಡ್ಕೊಂಡ, ಈ ಕಡೆಯಿಂದ ಇನ್ನೊಂದು ದಂತ ಕೃಷ್ಣ ಬಹಳ ಹೇಳಿದ್ರಂತೆ, ಎರಡು ದಂತ ಹೊರಗೆ ಬಂತಂತೆ. ಹೊರಗೆ ಬಂದ ದಂತದಿಂದ ಇಬ್ಬರೂ ಅದರ ತಲೆಗೆ ಗಂಡಸ್ಥಲಕ್ಕೆ ಹೊಡೆದರು, ಅದು ಹೊಡಿತಂತೆ, ಮುತ್ತುಗಳು ಹರಿದುವಂತೆ. ಶ್ರೇಷ್ಠವಾದ ಆನೆಗಳ ಗಂಡಸ್ಥಲದಲ್ಲಿ ಮುತ್ತು ಇರ್ತದೆ ಅಂತ ಒಂದು ಕ್ರಮ, ಅದು ಅದರದ್ದು ಎಲುಬಿನ ಮುತ್ತು, ಅದು ಮುತ್ತುಗಳ ಕಡೆ ಈ ಕಡೆ ಹರಿದುವಂತೆ. ಅಂತೂ ಆನೆಗೆ ಒಂದು ಇತಿಶ್ರೀ ಆಯಿತು. ಎರಡೂ ಕಣ್ಣುಗಳನ್ನು ಕೂಡ ಮೇಲ್ಮುಖವಾಗಿಸಿಕೊಂಡು ಅದು ಸತ್ತು ಹೋಯಿತು. ಇವರು ಮಹಾದಂತಗಳನ್ನು ಎರಡು ಹಿಡ್ಕೊಂಡು, ಮಹಾವೀರರು, ವೀರಪ್ಪನಲ್ಲ ವೀರ, ಅದು ಎರಡು ದಂತಗಳನ್ನು ಕೂಡ ತಮ್ಮ ಭುಜದ ಮೇಲೆ ಹಿಡ್ಕೊಂಡು ಇವರು ಒಳಗೆ ಪ್ರವೇಶ ಮಾಡಿದರು. ಕಂಸ ಮಹಾಸಿಂಹಾಸನದಲ್ಲಿ ಕುಳಿತಿದ್ದಾನೆ, ಮುಂದುಗಡೆ ಮಹಾಮಂಚಗಳಿದ್ದಾವೆ. ಆ ಮಂಚದಲ್ಲಿ, ಪ್ರಧಾನ ಮಂಚದಲ್ಲಿ ಚಾಣೂರ ಇದ್ದಾನೆ, ಈ ಕಡೆಯ ಮಂಚದಲ್ಲಿ ಮುಷ್ಟಿಗ ಇದ್ದಾನೆ, ಉಳಿದ ಮಂಚಗಳಲ್ಲಿ ಬೇರೆ ಮಲ್ಲರಿದ್ದಾರೆ. ಮಂಚ ಅಂದರೆ ಒಂದೊಂದು ವೇದಿಕೆ, ಅದು ಮಲ್ಲ ಯುದ್ಧ ಮಾಡುವುದಕ್ಕೆ ಇರತಕ್ಕಂಥದ್ದು. ಅದು ದೊಡ್ಡ ದೊಡ್ಡ ಹಬ್ಬಗಳಲ್ಲೆಲ್ಲ ಹಿಂದೆ ಇರ್ತಿತ್ತು, ಈಗೆಲ್ಲ ಕಂಬಳ ಮತ್ತು ಈ ರೀತಿಯೆಲ್ಲ ಇರುವ ಹಾಗೆ ಇಲ್ಲೊಂದು ಮಂಚ, ಮಲ್ಲ ಯುದ್ಧ ಮಾಡುವುದಕ್ಕೆ ವ್ಯವಸ್ಥೆ. ಅದರಲ್ಲಿ ಚಾಣೂರ ಮುಷ್ಟಿಕರಿಬ್ಬರೂ ಕೂಡ ಬಲರಾಮಕೃಷ್ಣನನ್ನು ಕರೀತಾ ಇದ್ದಾರೆ. ಅಲ್ಲಿ ರಾಜಸಿಂಹಾಸನದಲ್ಲಿ ರಾಜ ಕೂತಿದ್ದಾನೆ. ಅವನಿಗೆ ನೀವು ನಮ್ಮ ಜೊತೆಗೆ ಹೋರಾಟ ಮಾಡುವುದನ್ನು ಕಾಣಬೇಕು ಅಂತ ಅಭಿಲಾಷೆಯಾಗಿದೆ, ಆದ್ದರಿಂದ ಬಾ ಅಂತ ಒಬ್ಬ ಕರೀತಾನೆ, ಆ ಕಡೆ ನೀನು ಬಾ ಅಂತ ಅವನು ಕರೀತಾನೆ. ಕರೆದಾಗ ಬಲರಾಮಕೃಷ್ಣರು ಮುಖ ನೋಡಿಕೊಂಡ್ರು, ಇವರು ಹೇಗಿದ್ದಾರೆ, ನಾವು ಹೇಗಿದ್ದೇವೆ ನೋಡಿದರೆ ಅವರ ಶರೀರ ಹೇಗಿದೆ, ವಜ್ರ ಕಾಯ, ನಮ್ದು ಹೇಗಿದೆ, ಮೃದುಭೂತವಾದ ಸುಂದರ ದೇಹ. ಆದರೆ ನೋಡೋಣ, ನಾನು ಇವನನ್ನು ನೋಡ್ಕೋತಾನೆ, ನೀನು ಇನ್ನೊಂದು ನೋಡ್ಕೊಂತ, ಒಬ್ಬ ಆ ಕಡೆ ಒಬ್ಬ ಈ ಕಡೆ, ಇಬ್ಬರು ಕೂಡ ಮಂಚಕ್ಕೆ ಏರಿದೆ. ಇಡೀ ಸಭೆ ನೋಡ್ತಾ ಇದೆ. ಸಭೆಯಲ್ಲಿ ಶ್ರೀಕೃಷ್ಣನನ್ನು ಬಹಳ ಪ್ರೀತಿಸತಕ್ಕಂತಹ ಅನೇಕ ಜನ ಇದ್ದಾರೆ. ಎಲ್ಲಿಂದ? ಬೃಂದಾವನದಿಂದ ಬಂದಿರತಕ್ಕಂತಹ ಅನೇಕ ಜನ ಇದ್ದಾರೆ. ಮಥುರಾ ದೇಶದಲ್ಲೇ ಕೃಷ್ಣ ಬಲರಾಮರನ್ನು ಅತಿಶಯಿತವಾಗಿ ಭಕ್ತಿ ಮಾಡತಕ್ಕಂತಹ ಅನೇಕ ಸಮುದಾಯ ಇದೆ, ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಅವರು ಹೇಳ್ತಾರೆ, ಇದೆಂಥ ನ್ಯಾಯ, ಮಲ್ಲ ಯಾವತ್ತೂ ಕೂಡ ವಿವಾದಶ್ಚ ವಿವಾಹಶ್ಚ ಸಮಯೋರೇವ ಶಸ್ಯತೆ, ಸಮಾನ ಬಲವುಳ್ಳವರಿಗೆ ಯಾವತ್ತೂ ಕೂಡ ಯುದ್ಧದ ವ್ಯವಸ್ಥೆ ಇರಬೇಕು. ಇದೇನು ಈ ಬಾಲಕರು 11 ವರ್ಷದ ಹುಡುಗರು, ಇವರೆಲ್ಲ 40-45 ವರ್ಷದ ಮಹಾಜಟ್ಟಿಗಳು, ಈ ಜಟ್ಟಿಗಳ ಜೊತೆಗೆ ಈ ಪುಟ್ಟ ಮಕ್ಕಳ ಜೊತೆಗೆ ಯುದ್ಧ ಮಾಡಿಸುವುದಾ? ಎಷ್ಟು ಬೇಗ ಇವರನ್ನು ಕೊಂದು ಪುಡಿ ಮಾಡಿ ಹಾಕ್ತಾರೆ ಅವರು. ಯಾಕಾದ್ರೂ ಇವರನ್ನು ಯುದ್ಧಕ್ಕೆ ಕರೀತಾ ಇದ್ದಾನೆ? ನಮ್ಮ ಕಂಸನಿಗಾದರೂ ಅರ್ಥ ಆಗೋದಿಲ್ಲ, ಸೋದರ ಮಾವ ಅಂತೆ ಅವ, ಇವರನ್ನು ಯುದ್ಧಕ್ಕೆ ಕಳಿಸುವುದಾ ಅಂತ ಹೇಳ್ತಾ ಇದ್ದಾರೆ. ಬಲರಾಮಕೃಷ್ಣರು ಯುದ್ಧಕ್ಕೆ ಹೋದರು. ಹೋಗಿ ಇವರೇನು ಮಾಡಿದರು ಜಟ್ಟಿಗಳು, ಅವರ ಕೈ ಹೊಡೆಯುವುದಂತೆ, ಕಾಲು ಹೊಡೆಯುವುದಂತೆ, ನೆಲದಿಂದ ಮಣ್ಣು ತಿಕ್ಕುವುದಂತೆ ಎಲ್ಲ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ಬೆನ್ನಿಗೆ ಹೋಗಿ ತಿಂದಂತೆ ಕೃಷ್ಣ. ನಮಗೆ ಅಷ್ಟೆಲ್ಲ ಪುರ್ಸೊತ್ತಿಲ್ಲ, ಬೇಗ ಆಗಬೇಕು ಕೆಲಸ ಅಂತ. ಇದೆಲ್ಲ ಈ ಸಂಪ್ರದಾಯಗಳು ಯಾವುದೂ ಇಲ್ಲ. ಹೋರಾಟ ಅಂದರೆ ಹೋರಾಟ. ಇವರು ಒಂದು ಕ್ರಮ ಪ್ರಕಾರ ಯುದ್ಧ ಮಾಡ್ತಾ ಇದ್ರೆ, ಬಲರಾಮಕೃಷ್ಣರ ಯುದ್ಧದ ಕ್ರಮವೇ ಬೇರೆ, ಅವರದೇ ಹೊಸ ರೀತಿಯ ಮಲ್ಲ ಯುದ್ಧದ ನೀತಿಯನ್ನು ಅವರು ಕಲಿಸಿಕೊಟ್ಟಿದ್ದಾರೆ ಅಲ್ಲಿ. ಅದನ್ನ ಅವರ ಕ್ರಮ ಬೇರೆ. ಆ ಕ್ರಮವೇ ಅರ್ಥ ಆಗದೆ ಚಾಣೂರ ಮುಷ್ಟಿಕರು ನೆಲಕ್ಕೆ ಬಿದ್ದರೆ ಶ್ರೀಕೃಷ್ಣ ಚಾಣೂರನನ್ನು ಹಿಡ್ಕೊಂಡ, ಬಲರಾಮ ಮುಷ್ಟಿಕನನ್ನು ಹಿಡ್ಕೊಂಡ, ಈ ಕೈಯಲ್ಲಿ ಹಿಡ್ಕೊಂಡು ಸುತ್ತು ಬಂದ್ರಂತೆ. ಸುತ್ತು ಎಷ್ಟು? 100 ಅಲ್ಲ, 100 ಸುತ್ತುಗಳು. ಆ ಸುತ್ತು ಬರುವಾಗಲೇ ಆ ಗಾಳಿಯ ವೇಗಕ್ಕೆ ಪ್ರಾಣಪಕ್ಷಿ ಹಾರಿ ಹೋಯ್ತು. ಹಾರಿ ಹೋದಂತಹ ಹೆಣವನ್ನು ಎತ್ತಿ ಬಿಸಾಡಿದ್ರು. ಎಲ್ಲಿಗೆ ಬಿಸಾಡಿದ್ದು? ನಮ್ಮ ಕಂಸ ಎಲ್ಲಿದ್ದಾನೆ ಅವನ ಪಾದದ ಹತ್ರ ಹೋಗಿ ಬಿಡಬೇಕು. ಆದರೆ ಕಂಸನಿಗೆ ಏನು ಹೆದರಿಕೆ ಆಗಿದೆ, ಅದು ಇನ್ನಷ್ಟು ಹೆದರಿಕೆ ಆಗುವುದಕ್ಕೋಸ್ಕರ ಇಂಥ ವ್ಯವಹಾರ ಮಾಡಿದ್ರು. ಹೀಗೆ ಕಂಸ ಭಯಗ್ರಸ್ತನಾಗಿ ಬಿದ್ದಿದ್ದಾನೆ ಅನ್ನುವ ಸ್ಥಿತಿಯ ವರ್ಣನೆಯ ತನಕದ ಕಥೆಯನ್ನು ಇವತ್ತು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ